Hello, hi friends, hi, welcome to everyone and welcome to KPSC ಸ್ಟಡಿ ಕಾರ್ನರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಭೂನಗ್ನೀಕರಣದ ಕರ್ತೃಗಳು ಅಂತ ನೋಡ್ತಾ ಬರೋಣ. ನೋಡಿ, ನಿನ್ನೆ ತರಗತಿಯಲ್ಲಿ ನಾವು ಭೂಮಿಯ ಸ್ವರೂಪಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಏನಪ್ಪ ಭೂಮಿಯ ಸ್ವರೂಪಗಳು ಅಂತಂದರೆ, ಭೂಮಿಯ ಮೇಲ್ಪದರವಾದಂಥ ಕೃಷ್ಣ ಮೇಲ್ಭಾಗದಲ್ಲಿ ನಮಗೆ ಕಂಡುಬರ್ತಕ್ಕಂಥ ಕಣಿವೆಗಳು, ಬೆಟ್ಟಗಳು, ಗುಡ್ಡ ಮತ್ತು ಇಳಿಜಾರು ಲ್ಯಾಂಡ್ಸ್ಲೈಡ್ಸ್ಗಳ ಪ್ರದೇಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ, ಈಗ ಇವತ್ತು ಭೂನಗ್ನೀಕರಣದ ಕರ್ತೃಗಳು. ನೋಡಿ, ಭೂನಗ್ನೀಕರಣ, ಮೊದಲು ನಗ್ನೀಕರಣ ಅಂತಂದ್ರೆ ಏನಪ್ಪ ಅಂತಂದರೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ನಗ್ನೀಕರಣ ಅಂತಂದರೆ ಸವಿತಕ್ಕಂಥದ್ದು ಅಥವಾ ಎರೋಷನ್ ಆಗ್ತಕ್ಕಂಥದ್ದು. ನೋಡಿ, ಕರ್ತೃಗಳು ಅಂತಂದರೆ ಆ ಸವೆತಕ್ಕೆ ಕಾರಣ ಬರ್ತಕ್ಕಂಥ ಅಂಶಗಳನ್ನು, ಯಾವ ಅಂಶಗಳಿಂದ ಈ ಭೂಮಿ ಸವಿಯುತ್ತಪ್ಪ ಅದನ್ನ ನಾವು ಕರ್ತೃಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಭೂನಗ್ನೀಕರಣದ ಕರ್ತೃಗಳು, ಇದನ್ನ ಡೆನ್ಯೂಡೇಷನ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈ ಡೆನ್ಯೂಡೇಷನ್ ಅಂತಕ್ಕಂಥ ಪದ ಯಾವ ಒಂದು ಭಾಷೆಯಿಂದ ಬಂದಿದೆಪ್ಪ ಅಂತಂದರೆ, ಈ ಡೆನ್ಯೂಡೇಷನ್ ಅಂತಕ್ಕಂಥ ಒಂದು ಪದ ಡೆನ್ಯೂಡೇರ್ ಎಂಬ ಲ್ಯಾಟಿನ್ ಪದದಿಂದ ಬಂದಿರತಕ್ಕಂಥದ್ದು. ನೋಡಿ, ಈ ಥರ ಕ್ವಶನ್ಸ್ನ ಅವನು ಹೇಳಿಕೆ ರೂಪದಲ್ಲಿ ಕೇಳ್ತಾ ಇರ್ತಾನೆ. ನೋಡಿ, ಹಾಗಾದರೆ ನೋಡಿ, ಭೂ ಮೇಲ್ಭಾಗವನ್ನು ನಗ್ನಗೊಳಿಸು ಅಥವಾ ಸವೆಸು ಎಂಬುದು ಈ ಡೆನ್ಯೂಡೇಷನ್ನ ಪದ ಅರ್ಥವನ್ನು ನೀಡತಕ್ಕಂಥದ್ದು. ನೋಡಿ, ಹಾಗಾದರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಶಿಲಾಭಾಗಗಳನ್ನು ನಗ್ನಗೊಳಿಸುವ ಅಥವಾ ಸವೆತಕ್ಕೆ ಒಳಪಡುವ ಕ್ರಿಯೆಯನ್ನು ನಾವು ಭೂನಗ್ನೀಕರಣ ಅಥವಾ ಡೆನ್ಯೂಡೇಷನ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಏನಪ್ಪ ಅಂತಂದರೆ ಎಕ್ಸಾಮಲ್ಲಿ ಕೇಳ್ತಾನೆ ಒಂದು ಲೈನಲ್ಲಿ ಏನಪ್ಪ ಅಂತಂದರೆ, ಭೂಮಿಯ ಮೇಲ್ಪದರವನ್ನು ಸವೆಸುವ ಒಂದು ಪ್ರಕ್ರಿಯೆಗೆ ಈ ಕೆಳಗಿನಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿ ಅವನು ಕನ್ನಡದಲ್ಲಿ ಕೇಳಲ್ಲ, ಆದರೆ ಇಂಗ್ಲೀಷಲ್ಲಿ ಕೇಳ್ತಾನೆ. ಏನಪ್ಪ ಅಂತಂದರೆ ಡೆನ್ಯೂಡೇಷನ್ ಅಂತಕ್ಕಂಥ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ನೋಡಿ, ಹಾಗಾದರೆ ಈಗ ನಾವು ಭೂಮಿಯ ಮೇಲೆ ಕೃಷ್ಣ ಮೇಲೆ ಹಲವಾರು ನೈಸರ್ಗಿಕ ಕರ್ತೃಗಳ ಪ್ರಭಾವದಿಂದ ನಿರಂತರವಾಗಿ ಭೂಮಿಯ ಮೇಲ್ಭಾಗದ ಒಂದು ಈ ಭೂ ಸ್ವರೂಪಗಳು ಬದಲಾವಣೆಗೊಳ್ತಾ ಹೋಗ್ತಕ್ಕಂಥದ್ದು. ಅವು ಯಾವ ಒಂದು ಶಕ್ತಿಗಳಿಂದ ಬದಲಾವಣೆ ಹೊಂದವಪ್ಪ ಅಂತಂದರೆ, ಭೂಮಿಯ ಅಂತರಾಳದ ಆಂತರಿಕ ಶಕ್ತಿ ಮತ್ತು ಭೂಮಿಯ ಹೊರಗಿನ ಬಾಹ್ಯ ಶಕ್ತಿಯಿಂದ ಭೂಮಿಯ ಮೇಲಿನ ಸ್ವರೂಪಗಳು ಏನು ಮೂಮೆಂಟ್ ಅಥವಾ ಸವೆತಕ್ಕೆ ಒಳಪಡಕ್ಕೆ ಕಾರಣ ಆಗ್ತವೆ. ನೋಡಿ, ಹಾಗಾದರೆ ಭೂನಗ್ನೀಕರಣದ ಕರ್ತೃಗಳು ಏನಪ್ಪ ಅಂತಂದರೆ, ಭೂಮಿಯ ಸವೆತಕ್ಕೆ ಯಾವ ಯಾವ ಕಾರಣಗಳು ಮುಖ್ಯವಾಗಿದ್ದಾವೆ ಅಂತ ನಾವು ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಭೂಮಿಯ ಮೇಲ್ಭಾಗವನ್ನು ವಿನ್ಯಾಸಗೊಳಿಸಲು ಕಾರಣವಾದ ನೈಸರ್ಗಿಕ ಕರ್ತೃಗಳನ್ನು ನಾವು ಭೂನಗ್ನೀಕರಣದ ಕರ್ತೃಗಳು ಅಂತ ಕರಿತಕ್ಕಂಥ. ಅಂತಂದರೆ ಭೂಮಿಯ ಮೇಲೆ ಈ ಭೂಮಿಯ ಸ್ವರೂಪಗಳನ್ನು ಸವೆಸ್ತಕ್ಕಂಥ ಒಂದು ಅಂಶಗಳನ್ನು ಮತ್ತು ಈ ನೈಸರ್ಗಿಕ ಕರ್ತೃಗಳನ್ನು ನಾವು ಭೂನಗ್ನೀಕರಣದ ಕರ್ತೃಗಳು ಅಥವಾ ಭೂ ಸವೆತಕ್ಕೆ ಕಾರಣವಾಗ್ತಿರ್ತಕ್ಕಂಥ ಅಂಶಗಳು ಅಂತ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಭೂಮಿಯ ನಗ್ನೀಕರಣ, ಭೂಮಿಯ ಸವೆತಕ್ಕೆ ಮೊದಲನೇದಾಗಿ ಕಾರಣವಾದಂಥ ಅಂಶಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ನೋಡಿ, ನದಿ. ನೋಡಿ, ಈ ನದಿ ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಹರಿತಕ್ಕಂಥ ಸಂದರ್ಭದಲ್ಲಿ ಆ ನದಿ ಹೂವುಗಳು ಎಲ್ಲೆಲ್ಲಿ ಕಂಡುಬರ್ತಾವೋ ಆ ಜಾಗದಲ್ಲಿ ಈ ಪ್ರಧಾನವಾಗಿ ಭೂನಗ್ನೀಕರಣ ಕಂಡುಬರ್ತಕ್ಕಂಥ ಅಥವಾ ಸವೆತ ಕಂಡುಬರ್ತಕ್ಕಂಥದ್ದು. ತದನಂತರ ನೋಡಿ, ಅಂತರ್ಜಲ. ಈಗ ಭೂಮಿಯ ಒಡಲಾಳದಲ್ಲಿ ಅಂತರ್ಜಲ ಹರಿತಕ್ಕಂಥದ್ದು. ಆ ಒಂದು ಅಂತರ್ಜಲ ಹರಿಯುವಿಕೆ ಅಂತಂದ ವಿಶೇಷವಾಗಿ ಸುಣ್ಣದ ಕಲ್ಲು ಪ್ರದೇಶ ಸೀಮಿತವಾಗಿರ್ತಕ್ಕಂಥದ್ದು. ನೋಡಿ, ಈ ಭೂಮಿ ಅಂತರ್ಜಲದಲ್ಲಿ ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಸವೆತಕ್ಕೆ ಒಳಪಟ್ಟು ಆ ಜಾಗದಲ್ಲಿ ಸುಣ್ಣದ ಕಲ್ಲಿನ ಗುಹೆಗಳು ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟು ಹಿಮನದಿಗಳು. ನೋಡು, ಗ್ಲೇಷಿಯರ್ ರಿವರ್ಸ್ ಅಂತ. ನೋಡಿ, ಇವು ಸಾಮಾನ್ಯವಾಗಿ ಧ್ರುವ ಪ್ರದೇಶ ಅಥವಾ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಅಥವಾ ಹಿಮಾಲಯ ಪರ್ವತಗಳಿಂದ ಇವು ಹುಟ್ಟಿ ರಭಸವಾಗಿ ಹರಿತಕ್ಕಂಥ, ಆ ರಭಸವಾಗಿ ಹರಿದಂಥ ಸಂದರ್ಭದಲ್ಲಿ ಆಳವಾಗಿ ಕೊರೆತಕ್ಕಂಥ ಸಂದರ್ಭದಲ್ಲಿ ಗಿರಿಶೃಂಗಗಳು ಅಲ್ಲಿ ರೂಪುಗೊಳ್ತಕ್ಕಂಥ, ಅಲ್ಲಿ ನಾವು ಸವೆತವನ್ನು ಪ್ರಮುಖವಾಗಿ ಕಾಣಬಹುದು. ನೋಡಿ, ನೆಕ್ಸ್ಟು ಗಾಳಿ. ಹಾಗಾದರೆ ಈ ಗಾಳಿ ಈ ಬಹಳ ಶುಷ್ಕವಾಗಿರ್ತಕ್ಕಂಥ ಪ್ರದೇಶ ಅಥವಾ ಅತಿ ಹೆಚ್ಚು ಬಿಸಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಫೋರ್ಸಾಗಿ ಬೀಸ್ತಕ್ಕಂಥ, ಆ ಫೋರ್ಸಾಗಿ ಬೀಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಶುಷ್ಕ ಪ್ರದೇಶದಲ್ಲಿ ಮೃದುಶಿಲೆಯಾಗಿ ಇರ್ತವೆ. ಆ ಮೃದುಶಿಲೆ ಈ ಗಾಳಿ ಬೀಸ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಣಗಳು ಘರ್ಷಣೆಗೆ ಒಳಪಟ್ಟು ಅವು ತನ್ನ ಶಕ್ತಿಯನ್ನು ಕಳ್ಕೊಂಡು ಕೆಳಗೆ ಉದುರ್ತಕ್ಕಂಥದ್ದು. ಇದರಿಂದ ನಾವು ಈ ಗಾಳಿಯಲ್ಲಿ ಶುಷ್ಕ ಪ್ರದೇಶದಲ್ಲಿ ಬಹಳ ಸವೆತವನ್ನು ಪಡ್ತಕ್ಕ. ನೆಕ್ಸ್ಟು ಅಲೆಗಳು. ನೋಡಿ, ನೀವು ಅಲೆಗಳನ್ನು ಸಾಮಾನ್ಯವಾಗಿ ನೋಡಿರ್ಬೋದು. ಏನಪ್ಪ ಅಂತಂದರೆ, ಈ ಒಂದು ಸಮುದ್ರದ ಅಲೆಗಳು ಬಂದು ದಡಕ್ಕೆ ಫೋರ್ಸಾಗಿ ಹೊಡೆತಿರ್ತಕ್ಕಂಥದ್ದು. ನೋಡಿ, ಸಮುದ್ರದ ಒಂದು
ಒತ್ತಡ ಅಥವಾ ಅಲೆಗಳ ಅಬ್ಬರ ಜಾಸ್ತಿಯಾಗಿ ಇವು ದಡಕ್ಕೆ ಬಂದು ಅಲ್ಲಿರ್ತಕ್ಕಂಥ ದಡದಲ್ಲಿರ್ತಕ್ಕಂಥ ಬಂಡೆಗಳು ಮತ್ತು ನದಿ ತೀರಗಳು ಅಥವಾ ದಂಡೆಗಳು ಅತಿ ಹೆಚ್ಚು ಸವೆತಕ್ಕೆ ಒಳಪಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಭೂನಗ್ನೀಕರಣ ಅಥವಾ ಭೂಮಿಯ ಮೇಲ್ಭಾಗವನ್ನು ಸವೆತಕ್ಕಂಥ ಒಂದು ಕಾರ್ಯಗಳನ್ನು ಅವು ಪ್ರಮುಖವಾಗಿ ನಾವು 3 ಭಾಗವಾಗಿ ವಿಂಗಡಿಸ್ತಕ್ಕಂಥದ್ದು. ಒಂದು ಸವೆತ ಕಾರ್ಯ, ನೋಡಿ ಭೂಮಿಯ ಮೇಲ್ಭಾಗವನ್ನು ಸವೆಸಬೇಕು. ನೆಕ್ಸ್ಟು ಸಾಗಾಣಿಕೆ ಅಥವಾ ನದಿ ಹರಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ತನ್ನ ನೆರೆಹೊರೆ ಇರತಕ್ಕಂಥ ಪ್ರದೇಶ ಮತ್ತು ಆಳವಾದ ಪ್ರದೇಶದಲ್ಲಿ ಶಿಲಾಚೂರು ಮತ್ತು ಪೋಷಕಾಂಶಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರ್ತಕ್ಕಂಥ. ನೆಕ್ಸ್ಟು ಸಂಚಯನ ಅಂತಂದರೆ ನೋಡಿ, ಈಗ ಸಾಗಾಣಿಕೆ ಬಂದಿರತಕ್ಕಂಥ ಈ ಶಿಲಾಚೂರು ಪೋಷಕಾಂಶಗಳನ್ನು ನದಿ ಮುಖಜ ಭೂಮಿ ಆತಹರದ ಪ್ರದೇಶದಲ್ಲಿ ಒಂದು ಕಡೆ ಅದು ತನ್ನ ವೇಗವನ್ನು ಕಡಿಮೆ ಮಾಡಿಕೊಂಡು ಅಲ್ಲಿ ಆ ಒಂದು ಸಂಚಯನ ಅಥವಾ ಆ ಶಿಲೆಗಳನ್ನು ಒಂದತ್ರ ಬಿಡ್ತಕ್ಕಂಥದ್ದು, ಇದನ್ನು ನಾವು ಸಂಚಯನ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ನದಿಯ ಕಾರ್ಯಗಳು ನೋಡಿ, ಈ ನದಿಯು ಯಾವ ರೀತಿ ಕಾರ್ಯಗಳನ್ನು ಮಾಡಿರುತ್ತೆ ಅಥವಾ ಸಂಚಯನ ಅಥವಾ ನದಿ ಯಾವ ಕಾರ್ಯಗಳ ಮುಖಾಂತರ ಭೂಮಿಯ ಸವೆತಕ್ಕೆ ಪ್ರಮುಖವಾಗಿ ಕಾರಣ ಆಗ್ತಕ್ಕಂಥದ್ದು ಅಂತ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ನಮ್ಮ ಭೂಮಿಯಲ್ಲಿ ಭೂನಗ್ನೀಕರಣಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚಾಗಿ ಭೂನಗ್ನೀಕರಣ ಕೃತ್ಯಗಳಲ್ಲಿ ಭಾಗವಹಿಸುವ ಪಾತ್ರ ಯಾವುದಪ್ಪ ಅಂತಂದರೆ ನದಿದಾಗಿರ್ತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ಅಂಶಗಳು ಭೂಮಿಯ ಮೇಲ್ಪದರದ ನಗ್ನೀಕರಣಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ ಅಂತ ಅಲ್ಲಿ ಎಕ್ಸಾಮಲ್ಲಿ ಕೇಳ್ತಾನೆ. ಏನಪ್ಪ ಅಂತಂದರೆ ಅಲ್ಲಿ ನಾವು ನದಿ ಅಂತ ಆಪ್ಷನ್ ಹಾಕ್ಸ್ಬೇಕಾಗತ್ತೆ. ಅಲ್ಲಿ ಅವನು ಕೇಳ್ತಾನೆ, ಎ ಆಪ್ಷನ್ ನದಿ ಕೇಳ್ತಾನೆ, ಬಿ ಆಪ್ಷನ್ ಸರೋವರ ಕೇಳ್ತಾನೆ, ಸಿ ಆಪ್ಷನ್ ಗಾಳಿ ಕೇಳ್ತಾನೆ, ಡಿ ಆಪ್ಷನ್ ಸಮುದ್ರ ಕೇಳ್ತಾನೆ. ಅಲ್ಲಿ ನಾವು ನದಿ ಅಂತ ಆಪ್ಷನ್ ಹಾಕ್ಬೇಕು. ಯಾಕಪ್ಪ ಅಂತಂದರೆ ನದಿ ತನ್ನ ಹುಟ್ಟಿಂದ ಸಮುದ್ರವನ್ನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಲವಾರು ಟ್ರಿಬ್ಯೂಟರಿ ಅಥವಾ ಉಪನದಿಗಳು ಬಂದು ಸೇರ್ತಕ್ಕಂಥ ಒಂದು ಸಮಯದಲ್ಲಿ ಆ ನದಿಯಲ್ಲಿ ನೀರು ಹೆಚ್ಚಾಗ್ತಕ್ಕಂಥದ್ದು ಮತ್ತು ನದಿಯ ನೀರಿನ ವೇಗ ಹೆಚ್ಚಾಗಿ ಫೋರ್ಸಾಗಿ ಹರ್ಕೊಂಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ನದಿ ಸವೆತವನ್ನು ಅನುಭವಿಸ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ನದಿ ಕಾರ್ಯವು ಮುಖ್ಯವಾಗಿ ನದಿ ವ್ಯೂಹ ಅಥವಾ ನದಿ ಪಾತ್ರಗಳಲ್ಲಿರುವ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದು ಅಥವಾ ನದಿ ಯಾವ ಜಾಗದಲ್ಲಿ ಹರಿತೋ ಅಲ್ಲೆಲ್ಲ ಜಾಸ್ತಿ ಭೂ ಸವೆತ ಅಥವಾ ಭೂನಗ್ನೀಕರಣ ಆಗಿರತಕ್ಕಂಥದ್ದನ್ನು ನಾವು ನೋಡಬಹುದು. ತದನಂತರ ಇದು ಪ್ರಪಂಚದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು. ನೋಡಿ, ಹಾಗಾದರೆ ನದಿಯ ನೀರು ಪ್ರಮುಖವಾಗಿ ಶುದ್ಧ ನೀರನ್ನು ಹೊಂದಿರುವ ಸ್ವಾಭಾವಿಕ ನೀರಿನ ಪಾತ್ರವಾಗಿರ್ತಕ್ಕಂಥ. ಇದು ಸಮುದ್ರದ ಕಡೆಗೆ ಹರಿತಕ್ಕಂಥದ್ದು. ಏನು, ನದಿ ನೀರು ಯಾವಾಗಲೂ ಶುದ್ಧ ಇರ್ತಕ್ಕಂಥದ್ದು. ಯಾವಾಗ ನೀವು ಕೇಳಬಹುದು ಯಾವ ರೀತಿ ಶುದ್ಧವಾಗಿರುತ್ತಪ್ಪ ಅಂತಂದರೆ ನದಿಯ ನೀರು ಮುಖ್ಯವಾಗಿ ಅಂತರ್ಜಲದಿಂದ ಹೋಗ್ತಕ್ಕಂಥದ್ದು. ಇನ್ನೂ ಒಂದು ಈ ಹಿಮಗ್ಲೇಷಿಯರ್ಗಳು ಬಿಸಿಲಿನಿಂದ ಅಥವಾ ಹೀಟ್ನಿಂದ ಕರಗಿ ಅಲ್ಲಿ ಹರಿತಕ್ಕಂಥ, ಇದರಿಂದ ನದಿ ನೀರು ಶುದ್ಧವಾಗಿರುತ್ತೆ ಮತ್ತು ಇದು ಸಾಗರವನ್ನು ಸೇರ್ತಕ್ಕಂಥದ್ದು. ತದನಂತರ ನೋಡಿ, ನದಿಯು ತನಗೆ ಬೇಕಾದಂಥ ನೀರನ್ನು ಯಾವ್ದೆಲ್ಲಿಂದ ತಗೊಳುತ್ತೆ ಅಂತ ನಾನು ಹೇಳಿದೆ. ನೋಡಿ, ಮೊದಲನೇದು ಮಳೆ, ತದನಂತರ ಅಂತರ್ಜಲ ಗ್ರೌಂಡ್ ವಾಟರ್, ನೆಕ್ಸ್ಟು ಹಿಮನದಿ, ಈ ಇತ್ಯಾದಿ ಮೂಲಗಳಿಂದ ಇದು ನೀರನ್ನು ಬಳಸ್ಕೊಂಡು ನದಿ ಹರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈಗ ನದಿಯ ಒಂದು ಸ್ಥಾನಗಳನ್ನು ನೋಡ್ತಿರ್ಬೋದು. ನೀವು ನದಿ ಮೂಲ ಅಂತ ಕೇಳಿರ್ಬೋದು. ಹಾಗಾದರೆ ಏನಪ್ಪ ಈ ನದಿ ಮೂಲ ಅಂತಂದರೆ ನೋಡಿ, ನದಿ ಯಾವ ಸ್ಥಳದಲ್ಲಿ ಹುಟ್ಟುತ್ತೋ ಅದನ್ನು ನದಿಯ ಉಗಮ ಅಥವಾ ನದಿಯ ಮೂಲ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ನೀವು ಗಂಗಾ ಮೂಲ, ತುಂಗಾ ಮೂಲ ಅಂತ ಕೇಳಿರ್ಬೋದು. ಮೂಲ ಅಂತಂದರೆ ಏನಪ್ಪ ಅಂತಂದರೆ ನದಿಯ ಹುಟ್ಟತಕ್ಕಂಥ ಜಾಗವನ್ನು ನಾವು ನದಿಯ ಮೂಲ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ನದಿ ಮುಖ ನೋಡಿ, ನದಿ ಮುಖಜ ಭೂಮಿ ಅಂತ ಕೇಳಿರ್ಬೋದು. ಹಾಗಾದರೆ ನದಿ ಮುಖ ಅಂದರೆ ಏನಪ್ಪ ಅಂತಂದರೆ ಯಾವ ನದಿ ಸಮುದ್ರ ಮತ್ತು ಸಾಗರಕ್ಕೆ ಸೇರುತ್ತದೆ ಆ ಪ್ರದೇಶವನ್ನು ನಾವು ನದಿ ಮುಖ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ತಾನು ಹುಟ್ಟಿ ಹರಿದುಕೊಂಡು ಹೋಗಿ ಸಾಗರವನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ನದಿ ಮುಖ ಭೂಮಿಯನ್ನು ನೋಡ್ತಕ್ಕಂಥ. ಹಾಗಾದರೆ ನದಿ ಪಾತ್ರ ಅಂದರೆ ಏನಪ್ಪ ಅಂತಂದರೆ ನದಿಯ ಮೂಲ ಮತ್ತು ನದಿಯ ಮುಖದ ಮಧ್ಯಭಾಗದಲ್ಲಿ ಹರಿತಕ್ಕಂಥ ಒಂದು ಪ್ರದೇಶವನ್ನು ನಾವು ನದಿಯ ಪಾತ್ರ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈ ಭಾಗವನ್ನು ನೋಡಿ, ಇಲ್ಲಿ ನದಿ ಹುಡ್ತಕ್ಕಂಥದ್ದು, ಈ ಒಂದು ಭಾಗವನ್ನು ನಾವು ನದಿಯ ಮೂಲ ಅಂತಕ್ಕಂಥ ಕರಿತಕ್ಕಂಥದ್ದು. ಇದು ಹರಿದು ಈ ಒಂದು ಮೈದಾನ ಪ್ರದೇಶಗಳಲ್ಲಿ ಹರಿತಕ್ಕಂಥದ್ದು. ನಾವು ಇದನ್ನು ಏನಂತ ಕರಿತೀವಪ್ಪ ಅಂತಂದರೆ ನದಿಯ ಜಲಾನಯನ ಪ್ರದೇಶಕ್ಕಂತ ಕರಿತಕ್ಕಂಥ. ಇದು ತದನಂತರ ನದಿಯ ಸಮುದ್ರಕ್ಕೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಭಾಗವನ್ನು ನಾವು ನದಿ ಮುಖ ಅಥವಾ ನದಿಯ ಮುಖಜ ಭೂಮಿ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈಗ ನದಿಯು ಮುಖ್ಯವಾಗಿ ಶುದ್ಧ ನೀರನ್ನು ಹೊಂದಿರುತ್ತೆ. ಯಾವ ರೀತಿಯಪ್ಪ ಅಂತಂದರೆ ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ, ಒಂದು
ಸೆಕೆಂಡು ಇಲ್ಲಿರ್ತಕ್ಕಂಥ ಹಿಮ ನದಿಗಳು ಹೀಟಿನಿಂದ ಕರಗಿ ನೀರಾಗ್ತಕ್ಕಂಥದ್ದು 2. ಇನ್ನು ಒಂದು ಇಲ್ಲಿರ್ತಕ್ಕಂಥ ಒಂದು ಗ್ರೌಂಡ್ ವಾಟರ್ ಅಂತರ್ಜಲ ಹೆಚ್ಚಾಗಿ ಅಂತರ್ಜಲದಿಂದ ನದಿ ಉಂಟಾಗ್ತಕ್ಕಂಥದ್ದು 3. ಇದರಿಂದ ನಾವು ನದಿ ನೀರು ಹೆಚ್ಚು ಶುದ್ಧ ನೀರನ್ನು ಹೊಂದಿರುತ್ತದೆ ಅಂತ ನಾವು ತಿಳ್ಕೋಬಹುದು. ನೋಡಿ ಹಾಗಾದರೆ ನೋಡಿ ಈಗ 2 ನದಿ ವ್ಯೂಹಗಳನ್ನು ಪ್ರತ್ಯೇಕಿಸುವ ಉನ್ನತ ಪ್ರದೇಶದ ಶ್ರೇಣಿಯನ್ನು ನಾವು ಜಲವಿಭಾಜಕ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಏನಪ್ಪಾ ಅಂತಂದ್ರೆ, ಈಗ ನದಿ ಹರಿತಾ ಇರುತ್ತೆ, ಆ ನದಿ 2 ಕವಲಾಗಿ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಜಲವಿಭಾಜಕ ಅಂತಕ್ಕಂಥ ಕರಿತಕ್ಕಂಥದ್ದು. ಏನು, ಈಗ ನದಿ ಹರಿತಾ ಇರುತ್ತೆ ಒಂದು ಕಡೆ, ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂತಂದರೆ ನೋಡಿ, ಈಗ ನದಿ ಈ ಥರ ಹರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಜಲವಿಭಾಜಕ ಪ್ರದೇಶ ಈಗಿರುತ್ತೆ ಅಂದ್ಕೊಳ್ರಿ. ಇವಾಗ ನದಿ ಯಾವ ರೀತಿ ಹೋಗುತ್ತಪ್ಪ ಅಂತಂದರೆ, ಇದು ರೈಟ್ ಟ್ರಿಬ್ಯೂಟರಿ ಆಗಿ ಈ ಥರ ಹೋಗುತ್ತೆ, ಈ ಕಡೆ ಇನ್ನೊಂದು ಲೆಫ್ಟ್ ಆಗಿ ಹೋಗುತ್ತೆ. ನೀವು ಎಲ್ಲಪ್ಪ ಅಂತಂದರೆ ಹಲವಾರು ಪ್ರದೇಶಗಳಲ್ಲಿ ನೋಡಿರ್ಬೋದು, ಈ ಥರ ಇದು ಜಲವಿಭಾಜಕವಾಗಿ ಕಾಣ್ತಕ್ಕಂಥದ್ದು. ನೆಕ್ಸ್ಟು ನದಿ ವಿವಿಧ ಮೂಲಗಳಿಂದ ನೀರನ್ನು ಪಡೆದುಕೊಳ್ಳುವ ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ವಿವಿಧ ಒಂದು ಪ್ರಕಾರಗಳಿಂದ ನೀರನ್ನು ಆ ನದಿ ಪಡೆತಕ್ಕಂಥ ಜಾಗವನ್ನು ನಾವು ಜಲಾನಯನ ಪ್ರದೇಶ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಹಾಗಾದರೆ ಮುಖ್ಯವಾಗಿ ನದಿಗೆ ಹರಿಯುವ, ನೋಡಿ ಈಗ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ, ಆ ನದಿಗೆ ಚಿಕ್ಕ ಚಿಕ್ಕ ನದಿಗಳು ಬಂದು ಸೇರ್ತಕ್ಕಂಥ ಒಂದು ಜಾಗವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಉಪನದಿಗಳು ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಮುಖ್ಯ ನದಿಗೆ ಹಲವಾರು ಚಿಕ್ಕ ನದಿಗಳು ಬಂದು ಸೇರ್ತಕ್ಕಂಥದ್ದು, ಇವುಗಳಿಗೆ ನಾವು ಏನಂತ ಕರಿತೀವಿ, ಉಪನದಿಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಹಾಗಾದರೆ ನೀವು ಸಂಗಮ ಅಂತ ಕೇಳಿರ್ಬೋದು, ಗಂಗಾ ಸಂಗಮ, ತುಂಗಾ ಸಂಗಮ, ತ್ರಿವೇಣಿ ಸಂಗಮ ಅಂತ ಕೇಳಿರ್ಬೋದು. ನೋಡಿ ಏನಪ್ಪ ಅಂತಂದರೆ, ಉಪನದಿಯೊಂದು ಮುಖ್ಯ ನದಿಗೆ ಅಥವಾ ಬೇರೊಂದು ನದಿಯನ್ನು ಕೂಡಿಕೊಳ್ಳುವ ಸಂಘಕ್ಕೆ ನಾವು ಸಂಗಮ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ನದಿ ಉಪನದಿಗಳು ಹಾಗೂ ನದಿ ಶಾಖೆಗಳಿಂದ ಕೂಡಿರುವ ಪ್ರದೇಶವನ್ನು ನದಿಯ ಅಚ್ಚುಕಟ್ಟು ಪ್ರದೇಶ ಅಂತಕ್ಕಂಥ ಕರಿತಕ್ಕಂಥ. ಏನು, ನದಿಗಳು ಮತ್ತು ಉಪನದಿಗಳು ಮತ್ತು ನದಿಯ ಶಾಖೆಗಳು ಕೂಡಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಅಚ್ಚುಕಟ್ಟು ಪ್ರದೇಶ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಇಲ್ಲಿ ನೀವು ನೋಡ್ಬೋದು ಯಾವುದಪ್ಪ ಅಂತಂದರೆ, ನೋಡಿ ಇಲ್ಲಿ ಟ್ರಿಬ್ಯೂಟರೀಸ್ ಇಲ್ಲಿ ಹರಿತಕ್ಕಂಥದ್ದು. ನೋಡಿ ಇಲ್ಲಿ ಒಂದು ನದಿ ಹರಿತಾ ಇದೆ, ಈ ನದಿ ಬಂದು ಈ ನದಿಗೆ ಸೇರ್ತಕ್ಕಂಥದ್ದು, ನಾವು ಈ ಜಾಗವನ್ನು ಸಂಗಮ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಈ ಥರ ಆಗ್ತಕ್ಕಂಥದ್ದು. ನೋಡಿ ಈಗ ನದಿಯ ಪಾತ್ರ ಅಂತಂದರೆ, ಈಗ ನದಿ ಹರಿಬೇಕಾದ್ರೆ ಯಾವ ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥ ನೋಡ್ತಾ ಬರೋಣ. ನೋಡಿ ಹೀಗಾದರೆ ನದಿಯ ಸಂಪೂರ್ಣ ಮಾರ್ಗವನ್ನು ನಾವು ಅದರ ಮೂಲದಿಂದ ಮುಖಜ ಭೂಮಿಯವರೆಗೆ 3 ಪಾತ್ರಗಳಾಗಿ ನಾವು ವಿಂಗಡಿಸ್ತೀವಿ. ಏನಪ್ಪ ಅಂತಂದರೆ, ನದಿಯ ಹರಿವಿನ ಸಂದರ್ಭದಲ್ಲಿ ಅದನ್ನು ನಾವು 3 ಭಾಗವಾಗಿ ವಿಂಗಡಿಸ್ತೀವಿ. ಯಾವುದಪ್ಪ ಅಂತಂದರೆ, ಒಂದು ಅದ್ರ ಹುಡ್ತಕ್ಕಂಥದ್ದು, ಅದು ಹರಿತಕ್ಕಂಥದ್ದು, ತದನಂತರ ಅದು ಸಮುದ್ರವನ್ನು ಸೇರ್ತಕ್ಕಂಥ ಒಂದು ಮುಖಜ ಭೂಮಿಗೆ 3 ಭಾಗವಾಗಿ ವಿಂಗಡಿಸ್ತಕ್ಕಂಥ. ನೋಡಿ ಮೊದಲನೇದಾಗಿ ನಾವು ನದಿಗಳನ್ನು, ಒಂದು ಮೇಲಿನ ಪಾತ್ರ, ಎರಡನೇದು ಮಧ್ಯ ಪಾತ್ರ, ತದನಂತರ ಕೆಳಗಿನ ಪಾತ್ರ, ನಾವು ಈ 3 ಆಗಿ ನಾವು ವಿಂಗಡಿಸ್ತಕ್ಕಂಥದ್ದು. ನೋಡಿ ಹಾಗಾದರೆ ನದಿಗೆ ಸಂಬಂಧಪಟ್ಟ ಮೊದಲನೇದಾಗಿ ಮೇಲಿನ ಪಾತ್ರವನ್ನು ನೋಡ್ತಾ ಬರೋಣ. ನೋಡಿ ಮೇಲಿನ ಪಾತ್ರ ಅಂತಂದರೆ, ಹಾಗಾದರೆ ನದಿ ಮುಖ್ಯವಾಗಿ ಮೊದಲು ಹುಡ್ತಕ್ಕಂಥದ್ದು ಎಲ್ಲಿ? ನೋಡಿ ನದಿ ಮುಖ್ಯವಾಗಿ ಹುಡ್ತಕ್ಕಂಥದ್ದು ಪರ್ವತಗಳು ಅಥವಾ ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಮೊಟ್ಟ ಮೊದಲಾಗಿ ಈ ನದಿ ಹುಡ್ತಕ್ಕಂಥದ್ದು. ನೋಡಿ ಈ ನದಿಯು ಮೂಲ ಸಮೀಪದಲ್ಲಿದ್ದು ಸಾಮಾನ್ಯವಾಗಿ ಪರ್ವತಮಯ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರ ನೋಡಿ ಹಾಗಾದರೆ ಈ ನದಿಯು ಬಹಳ ಕಡಿದಾದ ಇಳಿಜಾರಿನಲ್ಲಿ ಅತಿ ವೇಗದೊಂದಿಗೆ ಹರಿಯುವುದರಿಂದ ಇಲ್ಲಿ ಸವೆತದ ಕಾರ್ಯ ಪ್ರಧಾನವಾಗಿರ್ತದೆ. ನೋಡಿ ಏನಪ್ಪಾ ಅಂತಂದರೆ, ಈ ನದಿ ಬೆಟ್ಟ ಮತ್ತು ಪರ್ವತ ತುದಿಗಳಲ್ಲಿ ಹುಟ್ಟುತ್ತೆ ನಿಜ, ಅದು ಅಲ್ಲಿಂದ ಇಳಿಜಾರಿ ಮುಖವಾಗಿ ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅತಿ ಹೆಚ್ಚು ಭೂ ಸವೆತ ಅಥವಾ ಡೆನ್ಯುಡೇಷನ್ ಹೆಚ್ಚಾಗ್ತಕ್ಕಂಥದ್ರಿಂದ ನಾವು ಈ ಇಳಿಜಾರಿನ ಪ್ರದೇಶದಲ್ಲಿ ಹೆಚ್ಚಾಗಿ ನೋಡಬಾರ್ದು. ನೋಡಿ ಹಾಗಾದರೆ ಈ ಹಂತದ ನದಿಯ ಪಾತ್ರವನ್ನು ನಾವು ಬಾಲ್ಯಾವಸ್ಥೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು ಯಾವುದಪ್ಪ ಅಂತಂದರೆ, ನೋಡಿ ಇದು ನದಿಯ ಮೇಲಿನ ಪಾತ್ರ ಅಂತಕ್ಕಂಥ ನೋಡೋಣ. ಈ ಮೇಲಿನ ಪಾತ್ರದಲ್ಲಿ ನೋಡಿ ಈ ನದಿ ಈ ಜಾಗದಲ್ಲಿ ಹುಡ್ತಕ್ಕಂಥದ್ದು, ಇಲ್ಲಿ ಹುಟ್ಟಿ ಈ ಇಳಿಜಾರಿನ ಪ್ರದೇಶಗಳಲ್ಲಿ ಹರಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅತಿ ಹೆಚ್ಚಿನ ಸವೆತಗಳನ್ನು ಹೊಂದಿರ್ತಕ್ಕಂಥ, ಇದನ್ನು ನಾವು ನದಿಯ ಬಾಲ್ಯಾವಸ್ಥೆ. ನೋಡಿ
ಈ ಒಂದಿಷ್ಟು ಭಾಗವನ್ನು ನಾವು ಏನಂತ ಕರೀಪ ಅಂತಂದರೆ ನದಿಯ ಬಾಲ್ಯ ವ್ಯವಸ್ಥೆ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ತದನಂತರ ಮಧ್ಯಪಾತ್ರ ನೋಡಿ. ಮಧ್ಯಪಾತ್ರ ಅಂತಂದರೆ ನದಿಯು ಪ್ರಸ್ಥಭೂಮಿ ಮತ್ತು ಮೈದಾನ ಪ್ರದೇಶವನ್ನು ಪ್ರವೇಶಿಸುತ್ತದೆಯೋ ಅಲ್ಲಿಂದಲೇ ಮಧ್ಯಪಾತ್ರ ಆರಂಭವನ್ನು ಆಗ್ತಕ್ಕಂಥದ್ದು ನೋಡಿ. ನದಿ ತನ್ನ ಬಾಲ್ಯ ವ್ಯವಸ್ಥೆಯನ್ನು ಮುಗಿಸಿ ನೆಕ್ಸ್ಟು ಪ್ರದೇಶಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭವನ್ನು ನಾವು ಅಲ್ಲಿ ಮೈದಾನ ಪ್ರದೇಶಕ್ಕೆ ಎಂಟರ್ ಆಗ್ತದಲ್ಲ ಅದನ್ನು ನಾವು ಮಧ್ಯಪಾತ್ರ ಅಲ್ಲಿಂದಲೇ ಆರಂಭ ಆಗ್ತಕ್ಕಂಥ ನೋಡಿ. ಈ ಹಂತದಲ್ಲಿ ಸಾಗಾಣಿಕೆಯು ನದಿ ಪ್ರಮುಖ ಕಾರ್ಯವಾಗಿದ್ದು ಈ ಹಂತವನ್ನು ನದಿಯ ಯೌವನ ವ್ಯವಸ್ಥೆ ಅಂತಕ್ಕಂಥ ಕರಿತೇವೆ. ನೀವು ಯೌವನ ವ್ಯವಸ್ಥೆ ಅಂತಕ್ಕಂಥ ನೋಡಿ, ಈಗ ಮನುಷ್ಯ ಯೌವನ ಅವಸ್ಥೆಯಲ್ಲಿದ್ದಾಗಲೇ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ನದಿ ಆ ಒಂದು ಯೌವನ ವ್ಯವಸ್ಥೆಯಲ್ಲಿ ಹರಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಲಾಚೂರು ಮತ್ತು ಪೋಷಕಾಂಶಗಳನ್ನು ಹೆಚ್ಚಾಗಿ ತಗೊಂಡು ಬರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ನದಿ ತನ್ನ ಬಾಲ್ಯ ವ್ಯವಸ್ಥೆಯನ್ನು ಮುಗಿಸಿ ಮೈದಾನ ಪ್ರದೇಶಕ್ಕೆ ಇಲ್ಲಿ ಕಾಲಿಡ್ತಾ ಇದೆ. ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಡದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಪೋಷಕಾಂಶಗಳು ಮತ್ತು ಶಿಲಾಚೂರುಗಳನ್ನು ಇದು ಅತಿ ಹೆಚ್ಚು ಸಾವಿಸ್ಕೊಂಡು ಬರ್ತಕ್ಕಂಥದ್ದು. ಈ ಒಂದು ಸಾವಿಸ್ತಕ್ಕಂಥ ಈ ವ್ಯವಸ್ಥೆಯನ್ನು ನಾವು ನದಿಯ ಯೌವನ ವ್ಯವಸ್ಥೆ ಅಂತಕ್ಕಂಥ ಕರಿತಕ್ಕಂಥದ್ದು. ಅವನು ಎಕ್ಸಾಮಲ್ಲಿ ಕೇಳ್ತಾನೆ, ಬಹಳ ಇಂಪಾರ್ಟೆಂಟು ನೋಡಿ. ಈಗ ಮಧ್ಯಪಾತ್ರ ಅಥವಾ ಆಯಿತು ಮಧ್ಯಪಾತ್ರ, ಈಗ ಕೆಳಗಿನ ಪಾತ್ರ ಅಂತ ನೋಡಿ. ಇದು ನದಿಯ ಮುಖಜ ಭಾಗದಲ್ಲಿನ ಮೈದಾನ ಪ್ರದೇಶವಾಗಿರ್ತಕ್ಕಂಥದ್ದು. ಯಾವುದು ಈ ಕೆಳಗಿನ ಪಾತ್ರ ಅಂತಕ್ಕಂಥದ್ದು ನದಿಯು ಸಾಗರವನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ಉಂಟು ಮಾಡ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಮೆಕ್ಕಲು ಮಣ್ಣಿನ ಪ್ರದೇಶ ಅಥವಾ ಕೆಳಗಿನ ಪಾತ್ರಕ್ಕಂತ ಕರಿತಕ್ಕಂಥದ್ದು ನೋಡಿ. ಇದು ಮುಖ್ಯವಾಗಿ ಈ ಪ್ರದೇಶದಲ್ಲಿ ಇಳಿಜಾರು ಬಹಳ ಕಡಿಮೆ ಇದ್ದು ಪಾತ್ರವು ವಿಸ್ತಾರವಾಗಿದ್ದು ನೀರಿನ ವೇಗ ಬಹಳ ಕಡಿಮೆ ಆಗಿದ್ದರಿಂದ ಇರುವುದರಿಂದ ಸಂಚಯನ ಕಾರ್ಯ ಪ್ರಧಾನವಾಗಿರ್ತದೆ ನೋಡಿ. ಈ ಒಂದು ಮುಖಜ ಭೂಮಿಯಲ್ಲಿ ಇಳಿಜಾರಿನ ಒಂದು ಅಂಶ ಬಹಳ ಕಡಿಮೆ ಇರತಕ್ಕಂಥದ್ದು. ಆದರೆ ಆ ನದಿ ನೀರಿನ ಹರಿವಿನ ಪಾತ್ರ ಬಹಳ ಅಗಲವಾಗಿರುತ್ತೆ. ಯಾಕೆ ಅಗಲವಾಗಿರುತ್ತೆ ಅಂತಂದರೆ ಕೇಳಿ, ಈಗ ನದಿ ವೇಗವಾಗಿ ಇಳಿಜಾರಿನ ಮತ್ತು ಮೈದಾನ ಪ್ರದೇಶಗಳಿಗೆ ಬರ್ತಾ ಇರುತ್ತೆ. ಆದರೆ ಮುಖಜ ಭೂಮಿಯಲ್ಲಿಗೆ ಒಂದೇ ಸರಿ ಬಂದಾಗ ನದಿಯ ಹರಿವಿನ ವೇಗ ಬಹಳ ಕಡಿಮೆ ಆಗ್ತಾ ಇರ್ತದೆ. ಆ ಕಡಿಮೆ ಆದಂಥ ಸಂದರ್ಭದಲ್ಲಿ ನದಿ ಹೊತ್ತುಕೊಂಡು ಬಂದಿರತಕ್ಕಂಥ ಆ ಶಿಲಾಚೂರುಗಳು ಮತ್ತು ಪೋಷಕಾಂಶಗಳು ಅಗಲವಾಗಿ ಬೀಸಣಿಕೆಯ ಆಕಾರದಲ್ಲಿ ಹರಡತಕ್ಕಂಥದ್ದು ನೋಡಿ. ಹಾಗಾದರೆ ಈ ಹಂತವನ್ನು ನಾವು ಏನಪ್ಪ ಅಂತ ಕರಿತೇವೆ ಅಂತಂದರೆ ಈ ಹಂತದ ನದಿ ಪಾತ್ರವನ್ನು ವೃದ್ಧಾಪ್ಯ ಹಂತದ ಅಂತ ಕರಿತಕ್ಕಂಥ ನೋಡಿ. ಮನುಷ್ಯ ತಾನು ಯಾವಾಗ ಸ್ಲೋ ಅಪ್ ಆಗ್ತಾನೆ ಅಂತಂದರೆ ತನ್ನ ವಯಸ್ಸು ಮೀರಿದಾಗ ವಯಸ್ಸಾದಂತೆ ಅವನ ಶಕ್ತಿ ಕುಂತಕ್ಕಂಥದ್ದು. ಹಾಗೆಯೇ ನದಿಯ ವ್ಯವಸ್ಥೆನೂ ಕೂಡ ನದಿಯು ತನ್ನ ವೃದ್ಧಾಪ್ಯ ಹಂತದಲ್ಲಿ ನದಿಯ ವೇಗವನ್ನು ಕಡಿಮೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಪೋಷಕಾಂಶ ಮತ್ತು ಮಿನರಲ್ಸ್ ಮತ್ತು ಶಿಲಾಚೂರುಗಳನ್ನು ಆ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ಬೀಸಣಿಕೆ ಆಕಾರದಲ್ಲಿ ಬಿಡ್ತಕ್ಕಂಥದ್ದು ನೋಡಿ. ಈಗ ನಾವು ಹೇಳಿದೆ ನದಿಯ ಪ್ರಮುಖ ಕಾರ್ಯವನ್ನು ನಾವು 3 ಪಾತ್ರದ ಹಂತಗಳಲ್ಲಿ ವಿಂಗಡಿಸ್ತೀವಿ. ಒಂದು ಮೇಲಿನ ಪಾತ್ರ ಅಥವಾ ಯೌವನ ಅಥವಾ ಬಾಲ್ಯ ವ್ಯವಸ್ಥೆ ಅಂತ. ಮಧ್ಯಪಾತ್ರ ಅಂತಂದರೆ ನಮ್ಮದು ಯೌವನ ವ್ಯವಸ್ಥೆ. ತದನಂತರ ಕೆಳಪಾತ್ರ ಅಂತಂದರೆ ಕೊನೆಯ ಪಾತ್ರ ಅಂತಂದರೆ ನಾವು ವೃದ್ಧಾಪ್ಯ ವ್ಯವಸ್ಥೆ ಅಂತ ನೋಡ್ತಾ ನೋಡಿ. ಇಲ್ಲಿ ನೋಡ್ಬೋದು ಯಾವುದಪ್ಪ ಅಂತಂದರೆ ಮೇಲಿನ ಪಾತ್ರ. ನದಿ ಈ ಭಾಗದಲ್ಲಿ ಹುಟ್ಟತಕ್ಕಂಥದ್ದು. ಈ ಭಾಗದಲ್ಲಿ ಹುಟ್ಟಿ ಇಳಿಜಾರಿನ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸವೆತಕ್ಕೆ ಒಳಪಟ್ಟು ನೋಡಿ ಈ ರೀತಿ ಹರಿತಕ್ಕಂಥದ್ದು. ಇದನ್ನು ನಾವು ಆಳವಾಗಿ ಯಾಕಪ್ಪ ಅಂತಂದರೆ ಇಲ್ಲಿ ಇಳಿಜಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನದಿ ನೀರು ಅತಿ ಹೆಚ್ಚವಾಗಿ ಫೋರ್ಸ್ ಆಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅತಿ ಹೆಚ್ಚು ಆಳವಾಗಿ ಆಗ್ತಕ್ಕಂಥದ್ದು. ತದನಂತರ ಮಧ್ಯಪಾತ್ರ ಅಂತಕ್ಕಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಇಳಿಜಾರು ಕಡಿಮೆ ಆಗ್ತಕ್ಕಂಥದ್ದು. ಈ ಒಂದು ಇಳಿಜಾರು ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಮಧ್ಯಪಾತ್ರದಲ್ಲಿ ಹಲವಾರು ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳು ಬಂದು ಸೇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ನದಿ ನೀರಿನ ಒಂದು ಗಾತ್ರದಲ್ಲಿ ಅತಿ ಹೆಚ್ಚು ನದಿ ನೀರು ಉಂಟಾಗ್ತಕ್ಕಂಥದ್ದು. ನದಿ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ಇಲ್ಲಿ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಫ್ಲಡ್ ಆದಂತಹ ಒಂದು ಚಾನ್ಸಸ್ಸಲ್ಲಿ ಅಕ್ಕಪಕ್ಕದ ದಿಣ್ಣೆಗಳನ್ನು ಇವು ಸವೆತವನ್ನು ಪಡ್ತವೆ ನೋಡಿ. ಇಲ್ಲಿ ನದಿ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ಈ ನದಿ ದಿಣ್ಣೆಗಳು ಅತಿ ಹೆಚ್ಚಾಗಿ ಸವೆತವಾಗಿ ಇದು ಯು ಶೇಪಲ್ಲಿ ಆಗ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಶಿಲಾಚೂರು ಆ ಪೋಷಕಾಂಶಗಳನ್ನು ಇದು ತನ್ನ ನದಿಯ ತಳಭಾಗದಲ್ಲಿ ಹಿಡ್ಕೊಂಡು ಈ ನದಿ ಹರಿತಕ್ಕಂಥ ನೋಡಿ. ನದಿಯ ಕೆಳಪಾತ್ರ ಅಂತ ಅಥವಾ ನದಿಯ ಮುಖಜ ಭೂಮಿ ಅಂತಕ್ಕಂಥ ನೋಡಿ ಅದನ್ನು ನಾವು ವೃದ್ಧಾಪ್ಯ ಒಂದು ಹಂತ ಅಂತ ನೋಡಿ. ಇಲ್ಲಿ ಬಂದಾಗ ನದಿ ಸ್ಲೋ ಆಗ್ತಕ್ಕಂಥದ್ದು. ಆ ಸ್ಲೋ ಆದಂಥ ಸಂದರ್ಭದಲ್ಲಿ ಇದು
ತಾನು ಒತ್ತುಕೊಂಡು ಬಂದಿರತಕ್ಕಂಥ ಒಂದು ಶಿಲಾಚುರುಳು ಮತ್ತು ಪೋಷಕಾಂಶಗಳನ್ನು ವೇಗವನ್ನು ಕಡಿಮೆ ಮಾಡಿಕೊಂಡು ಈ ನದಿ ಮುಖಜ ಭೂಮಿಗಳಲ್ಲಿ ಅದನ್ನ ಬಿಡ್ತಕ್ಕಂಥದ್ದು, ಇದನ್ನು ನಾವು ನದಿ ಸಂಚಯನ ಅಂತಕ್ಕಂಥ ಕರಿತಕ್ಕ ಅಥವಾ ಕೆಳಪಾತ್ರ ಅಂತಕ್ಕಂಥ ಕರಿತೇವೆ. ಕ್ಲಿಯರ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹಾಗಾದರೆ ನದಿಯ ಕಾರ್ಯವು ಪರಸ್ಪರ ಪೂರಕವಾದ 3 ಚಟುವಟಿಕೆಗಳನ್ನು ಹೊಂದಿರತಕ್ಕಂಥ, ಇದು ನದಿಯ ಹರಿತಕ್ಕಂಥ ಒಂದು ಕಾರ್ಯವು 3 ಚಟುವಟಿಕೆಗಳನ್ನು ಪ್ರಮುಖವಾಗಿ ಹೊಂದಿರತಕ್ಕಂಥ. ಮೊದಲನೇದು ಸವೆತ ಅಥವಾ ಕೊರೆಯುವಿಕೆಯನ್ನು ಹೊಂದಿರತಕ್ಕಂಥ, ನೆಕ್ಸ್ಟು ಸಾಗಾಣಿಕೆ ಕಾರ್ಯ, ನೆಕ್ಸ್ಟು ಸಂಚಯನ ಕಾರ್ಯ. ನೋಡಿ, ಮೊದಲನೇದಾಗಿ ಸವೆತ ಕಾರ್ಯ. ನೋಡಿ, ನದಿ ವೇಗವಾಗಿ ಹರಿತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ತನ್ನ ಅಕ್ಕಪಕ್ಕ ಮತ್ತು ಆಳದಲ್ಲಿರ್ತಕ್ಕಂಥ ಶಿಲಾಭಾಗವನ್ನು ಸವೆಸಿ ಮತ್ತು ದೂರಕ್ಕೆ ಸಾಗಿಸಲ್ಪಡುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೇವಪ್ಪ ಅಂದರೆ ಸವೆತ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಇದು ಈ ನದಿಯ ಸವೆತ ಪ್ರಮುಖವಾಗಿ ಯಾವ ಯಾವ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ ನೋಡ್ತಾರೆ. ನೋಡಿ, ಇದು ನೀರಿನ ಪ್ರಮಾಣದ ವೇಗ. ನೋಡಿ, ಈಗ ನದಿಯ ಯೌವನ ವ್ಯವಸ್ಥೆ ಅಥವಾ ಬಾಲ್ಯ ವ್ಯವಸ್ಥೆಯಲ್ಲಿ ಇದು ಇಳಿಜಾರಿನಿಗೆ ಅನುಗುಣವಾಗಿ ಹೆಚ್ಚು ವೇಗವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸವೆತ ಬಂತಕ್ಕಂಥದ್ದು, ಅಲ್ಲಿ ವೇಗ ಒಂದು ಕನ್ಸಿಡರ್ ಆಗ್ತಕ್ಕಂಥದ್ದು. ನೆಕ್ಸ್ಟು ಇಳಿಜಾರಿನ ಸ್ವರೂಪ, ಎಷ್ಟು ಇಳಿಜಾರು ಇರುತ್ತೋ ಅಷ್ಟು ಸವೆತಕ್ಕೆ ಒಳಪಡ್ತಕ್ಕಂಥದ್ದು. ಮತ್ತು ಶಿಲಾ ಸ್ವರೂಪವನ್ನು ಅವಲಂಬಿಸಿ. ನೋಡಿ, ಶಿಲಾ ಸ್ವರೂಪವನ್ನು ಅವಲಂಬಿಸ್ತದೆ. ಈಗ ಒಂದು ಕಡೆ ಆ ಶಿಲಾ ಸ್ವರೂಪ ಮೆದುವಾಗಿರ್ತಕ್ಕಂಥದ್ದು, ಇನ್ನೊಂದು ಶಿಲಾ ಸ್ವರೂಪದಲ್ಲಿ ಆ ಒಂದು ಶಿಲಾ ಸ್ವರೂಪ ಬಹಳ ಕಠಿಣತೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ಅಲ್ಲಿ ಮೆದು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ನದಿಯ ಅಕ್ಕಪಕ್ಕ ದಿಣ್ಣೆಗಳು ಮತ್ತು ಆಳಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು. ಆದರೆ ಶಿಲಾ ಸ್ವರೂಪ ಗಟ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಈ ಜಲಪಾತಗಳು ಉಂಟಾಗ್ತಕ್ಕಂಥ ಸಂದರ್ಭ ಇರುತ್ತೆ. ನೀವು ಜಮ್ಮು ಅಥವಾ ಇಲ್ಲಿ ನಮ್ಮ ಜೋಗ ಜಲಪಾತವನ್ನು ನೋಡಿರ್ಬೋದು. ಅಲ್ಲಿ ಸಿಲಿಕಾನ್ ಪ್ರಮಾಣ ಹೆಚ್ಚಿರುವ ಕಾರಣದಿಂದ ಇಲ್ಲಿರ್ತಕ್ಕಂಥ ಒಂದು ಕಪ್ಪು ಬಸಾಲ್ಟ್ ಗಟ್ಟಿ ಗ್ರಾನೈಟ್ ಶಿಲೆ ಇರತಕ್ಕಂಥ ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೇಗಳಿಂದ ಬೀಳ್ತಕ್ಕಂಥದ್ದು. ನೋಡಿ, ಹಾಗಾದರೆ ನದಿಯ ಸವೆತದ ಕಾರ್ಯವು 2 ರೀತಿಯಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ, ನದಿಯ ಸವೆತ ಕಾರ್ಯವು ಪ್ರಮುಖವಾಗಿ ನಾವು 2 ಮುಖಾಂತರವಾಗಿ ನೋಡ್ತಕ್ಕ. ಒಂದು ಭೌತಿಕ ಸವೆತ. ನೋಡಿ, ಇದು ನೀರಿನ ಒತ್ತಡದ ಕ್ರಿಯೆಯನ್ನು ಅವಲಂಬಿಸಿ. ನೋಡಿ, ಈ ಭೌತಿಕ ಸವೆತ ಅಂತಕ್ಕಂಥದ್ದು ನೀರಿನ ಒತ್ತಡದ ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ. ತದನಂತರ ಇನ್ನೊಂದು ನೀರಿನ ರಾಸಾಯನಿಕ ಸವೆತ. ನೋಡಿ, ಇದು ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಆ ಒಂದು ನದಿಯ ತಳದಲ್ಲಿರ್ತಕ್ಕಂಥ ಕಬ್ಬಿಣಗದ್ದು ಮೆಟಲ್ಸ್ಗಳು ಎರೋಷನ್ಗೆ ಸಂಬಂಧವನ್ನು ಪಡ್ತಾ ಅಥವಾ ತುಕ್ಕು ಹಿಡಿಯುವಿಕೆ ಅಥವಾ ದ್ರಾವಣೀಕರಣವನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಈಗ ನದಿ ನಾವು ಹರಿತಕ್ಕಂಥ ಒಂದು ಹಲವಾರು ವಿಶಿಷ್ಟ ಭೂಸ್ವರೂಪಗಳನ್ನು ಉಂಟು ಮಾಡೋದು. ಈಗ ನೋಡಿ, ನದಿ ಹರಿತಕ್ಕಂಥ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳನ್ನು ಇದು ಉಂಟು ಮಾಡುತ್ತೆ. ಹಾಗಾದರೆ ಯಾವ ಯಾವ ಒಂದು ಭೂಸ್ವರೂಪಗಳನ್ನು ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಇದು ಕಣಿವೆಗಳನ್ನು ಅಥವಾ ಭೂಸ್ವರೂಪಗಳನ್ನು ಉಂಟು ಮಾಡುತ್ತೆ? ಒಂದು ಮೊದಲನೇದಾಗಿ ವಿ ಆಕಾರದ ಕಣಿವೆಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟು ಕಂದರಗಳನ್ನು ಉಂಟು ಮಾಡುತ್ತೆ. ನೆಕ್ಸ್ಟು ಐ ಆಕಾರದ ಕಣಿವೆಗಳನ್ನು ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಉಂಟು ಮಾಡ್ತಕ್ಕಂಥ. ನೆಕ್ಸ್ಟು ಮಹಾಕಂದರಗಳು, ನೆಕ್ಸ್ಟು ಕುಂಭಕುಳಿಗಳು, ತದನಂತರ ಜಲಪಾತಗಳು. ನೋಡಿ, ಜಲಪಾತಗಳನ್ನು ಉಂಟು ಮಾಡ್ತಕ್ಕಂಥ. ನೋಡಿ, ಈಗ ಮೊದಲನೇದಾಗಿ ನಾವು ನದಿಯ ಅಪಹರಣದ ಮುಂತಾದ. ನೋಡಿ, ಈಗ ನದಿ ಹರಿತಕ್ಕಂಥ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ವಿ ಆಕಾರದ ಕಣಿವೆ ಉಂಟಾಗ್ತಕ್ಕಂಥದ್ದು. ನೋಡಿ, ಈ ವಿ ಆಕಾರದ ಕಣಿವೆ ಉಂಟಾಗ್ತಕ್ಕ. ನೋಡಿ, ಹಾಗಾದರೆ ಈ ಪ್ರದೇಶದಲ್ಲಿ ನದಿಯ ನೀರಿನ ಪ್ರಮಾಣ ಕಡಿಮೆ ಇದ್ದು ವೇಗವಾಗಿ ಮತ್ತು ರಭಸವಾಗಿ ಇರ್ತಕ್ಕಂಥದ್ದು. ನೋಡಿ, ನಾವು ಆಗಲೇ ತಾನೇ ಹೇಳಿದೆ, ನದಿಯ ಬಾಲ್ಯಾವಸ್ಥೆಯಲ್ಲಿ ನದಿ ಹುಡ್ತಕ್ಕಂಥದ್ದು. ಆ ಬಾಲ್ಯಾವಸ್ಥೆಯಲ್ಲಿ ನದಿ ಇಳಿಜಾರು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ವತದ ಮೇಗಳಿಂದ ಕೆಳಗೆ ಹರಿತಕ್ಕಂಥ ಆ ಸಂದರ್ಭದಲ್ಲಿ ಯಾವುದೇ ತರಹದ ಅದಕ್ಕೆ ಉಪನದಿಗಳು ಬಂದು ಸೇರೋದಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಕಡಿಮೆ ನೀರು ಹರಿತಾ ಇರುತ್ತೆ. ಕಡಿಮೆ ನೀರು ಹರಿತಾ ಇದ್ರೂ ಕೂಡ ಅದು ಅತಿ ಹೆಚ್ಚು ವೇಗವಾಗಿ ಹರಿತಕ್ಕಂಥದ್ದು. ಆ ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಆಳವನ್ನು ಹೆಚ್ಚಾಗಿ ಕೊರಿತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಈ ವಿ ಆಕಾರದ ಕಣಿವೆ ಉಂಟಾಗ್ತಕ್ಕಂಥದ್ದು ನೋಡ್ಬೋದು. ನದಿಯ ನೀರು ಕಡಿದಾದ ಇಳಿಜಾರನ್ನು ಅನುಸರಿಸಿ ವೇಗವಾಗಿ ಹರಿಯುವುದರಿಂದ ನೋಡಿ ಯಪ್ಪ ಅಂತಂದರೆ ಆ ಪರ್ವತಗಳಲ್ಲಿ ಅತಿ ಹೆಚ್ಚಾಗಿ ಇಳಿಜಾರು ಇರ್ತಕ್ಕಂಥ ಅಲ್ಲಿ ನೀರು ಕಡಿಮೆಯಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಆಳವಾಗಿ ಹೆಚ್ಚು ಕೊರೆತವನ್ನು ಅನುಭವಿಸ್ತಕ್ಕಂಥದ್ದು. ನೋಡಿ, ಗರಿಷ್ಠ ಪ್ರಮಾಣದ ಊರ್ಧ್ವಮುಖ ಅಥವಾ ಪಾರ್ಶ್ವ ಸವೆತವನ್ನು ಇಲ್ಲಿ ಕಂಡುಬರ್ತಕ್ಕ. ಊರ್ಧ್ವಮುಖ ಅಂತಂದರೆ ಅತಿ ಹೆಚ್ಚಾಗಿ ಕೆಳಭಾಗದಲ್ಲಿ ಹರಿತಕ್ಕಂಥ. ಆ ಕೆಳಭಾಗ ಹರಿತಕ್ಕಂಥದ್ದಲ್ಲಿ ಆ ಕೃಷ್ಣ ಮೇಲ್ಭಾಗ ಅಥವಾ ಮೇಲ್ಭಾಗ ಹೆಚ್ಚಾಗಿ ಸವೆತವನ್ನು ಹೊಂದತಕ್ಕಂಥದ್ದು. ನೋಡಿ, ಹಾಗಾದರೆ
ಈ ಒಂದು ನೀರಿನ ಹೆಚ್ಚು ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಇದರ ಪರಿಣಾಮವಾಗಿ ತೀವ್ರವಾದ ಆಳ ಸವೆತ ಅಥವಾ ಊರ್ಧ್ವಮುಖ ಸವೆತ ಉಂಟಾಗಿ ವಿ ಆಕಾರದ ಕಣಿವೆಗಳು ನಮಗೆ ನಿರ್ಮಾಣವನ್ನು ಹೊಂದತಕ್ಕಂಥದ್ದು. ನೀವು ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಅಂತಂದರೆ ಈ ಜಾಗದಲ್ಲಿ ನೋಡಿ ನದಿ ಹುಡ್ತಕ್ಕಂಥದ್ದು, ಈ ಜಾಗದಲ್ಲಿ ನದಿ ಹುಡ್ತಕ್ಕಂಥದ್ದು ಈ ರೀತಿ ಹರಿತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಯಾವುದೇ ಆದ ಉಪನದಿಗಳು ಬಂದು ಸೇರೋದಿಲ್ಲ. ಆ ಸೇರದೇ ಇರತಕ್ಕಂಥ ಒಂದು ಕಾರಣದಿಂದ ನದಿ ನೀರು ಕಮ್ಮಿ ಇರೋದ್ರಿಂದ ಇದು ವೇಗವಾಗಿ ಹರಿತಕ್ಕಂಥದ್ರಿಂದ ನೋಡಿ ಈ ತಳಭಾಗವನ್ನು ಹೆಚ್ಚು ಸವಿಸ್ತಕ್ಕಂಥದ್ದು. ಇದರಿಂದ ನಾವು ಈ ವಿ ಆಕಾರದ ಕಣಿವೆ ಉಂಟಾಗ್ತಕ್ಕಂಥದ್ದನ್ನು ನೋಡಿದ್ವಿ. ನೋಡಿ ಈಗ ಕಂದರವನ್ನು ನೋಡ್ತಾ ಬರೋಣ. ನೋಡಿ ಕಂದರಗಳು ನೋಡಿ ಈಗ ಯಾವ ರೀತಿ ಕಂದರಗಳನ್ನು ನೋಡಿದ್ವಿಪ್ಪ ಅಂತಂದರೆ ಮುಖ್ಯವಾಗಿ ನೋಡಿ ನೀವು ನೋಡಿರ್ಬೋದು. ನೋಡಿ ನದಿಯ ಪಾತ್ರದಲ್ಲಿ ಕಂಡುಬರುವ ಕಡಿದಾದ ಶಿಲಾಪಾರ್ಶ್ವಗಳಿಂದ ಕೂಡಿರುವ ಆಳವಾದ ಕಿರಿದಾದ ಕಣಿವೆಯನ್ನು ನಾವು ಕಂದರ ಅಂತಕ್ಕಂಥ ನೋಡಿ ಕರಿತಕ್ಕ. ನೋಡಿ ನದಿ ಹರಿತಕ್ಕಂಥ ಜಾಗದಲ್ಲಿ ಕಡಿದಾದ ಶಿಲಾ ಸ್ವರೂಪಗಳಿಂದ ಕೂಡಿರ್ತಕ್ಕಂಥ ಒಂದು ಆಳವಾದ ಈ ಕಿರಿದಾದ ಅಥವಾ ಸಣ್ಣದಾದ ಜಾಗವನ್ನು ನಾವು ಕಂದರ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಇವು ನದಿಗಳ ಕಣಿವೆಯಲ್ಲಿನ ನಿರಂತರ ಮತ್ತು ಊರ್ಧ್ವಮುಖ ಸವೆತದಿಂದ ಇವು ನಿರ್ಮಾಣವನ್ನು ಹೊಂದತಕ್ಕಂಥದ್ದು. ತದನಂತರ ಹಾಗಾದರೆ ಈ ಕಣಿವೆ ನದಿಗಳಿಂದ ಉಂಟಾಗಿರ್ತಕ್ಕಂಥ ಯಾವ ನದಿಗಳು ಅತಿ ಹೆಚ್ಚು ಕಂದರಗಳನ್ನು ಉಂಟು ಮಾಡ್ತಾವೆ ಅಂತಂದರೆ ಎಕ್ಸಾಮಲ್ಲಿ ಕೇಳ್ತಾನೆ. ನೋಡಿ ಉದಾಹರಣೆ ನರ್ಮದಾ ನದಿಯ ಕಂದರ, ನೆಕ್ಸ್ಟು ಗಂಗೋತ್ರಿ ನದಿಯ ಕಂದರಗಳು ಅತಿ ಮುಖ್ಯವಾಗಿ ಈ ಕಂದರಗಳನ್ನು ಉಂಟು ಮಾಡ್ತಕ್ಕಂಥದ್ದು. ತದನಂತರ ಐ ಆಕಾರದ ಕಣಿವೆ. ನೋಡಿ ಐ ಆಕಾರದ ಕಣಿವೆ ಈಗ ನೋಡಿ ನದಿ ಹರಿತಕ್ಕಂಥ ಒಂದು ಸಂದರ್ಭದಲ್ಲಿ ತನ್ನ ಪಾತ್ರದಲ್ಲಿ ಇದು ಕಡಿದಾದ ಭಾಗವನ್ನು ಹೊಂದಿರತಕ್ಕಂಥದ್ದು. ನೋಡಿ ಇದು ಆ ಒಂದು ಐ ಆಕಾರದ ಒಂದು ವೇಗವಾಗಿ ಅಥವಾ ಕಡಿಮೆ ನೀರಿರ್ತಕ್ಕಂಥ ಸಂದರ್ಭದಲ್ಲಿ ಇದು ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಆಳದ ಕಣಿವೆಯನ್ನು ಇದು ಉಂಟು ಮಾಡತಕ್ಕಂಥದ್ದು. ನೋಡಿ ನೋಡಲು ಆಂಗ್ಲ ಭಾಷೆಯ ಐ ಆಕಾರದಲ್ಲಿ ನಮಗೆ ಹೋಲುವಂಥ ಈ ಕಣಿವೆ ನಾವು ಐ ಆಕಾರದ ಕಣಿವೆ ಅಂತಕ್ಕಂಥ. ನೋಡಿ ಇದು ಮಾಮೂಲಿ ಕಂದರಗಳಿಗೆ ಹೋಲಿಸಿರಿ ಇದು ಅತಿ ಹೆಚ್ಚಾಗಿ ಆಳವನ್ನು ಹೊಂದಿರತಕ್ಕಂಥದ್ದು. ಯಾವುದು ಈ ಐ ಆಕಾರದ ಕಣಿವೆ. ತದನಂತರ ಮಹಾಕಂದರ ಅಂತ ನೋಡಿದರು. ನೋಡಿ ಈ ಮಹಾಕಂದರ ನೋಡಿ ಈ ಮಹಾಕಂದರ ನೋಡಿ ಇದು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಕಂದರ, ಇದು USA ಕಂಡುಬರ್ತದೆ. ನೋಡಿ ಯಾವ ರೀತಿ ಇದು ಅತಿ ಹೆಚ್ಚು ದೊಡ್ಡದಾಗಿ ಕಂದರವನ್ನು ನಿರ್ಮಿಸ್ತಕ್ಕಂಥ. ನೋಡಿ ಇದ್ರ ಬಗ್ಗೆ ಈಗ ನೋಡ್ತಾ ಬರೋಣ. ನೋಡಿ ಇವು ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳಲ್ಲಿ ಕಂಡು ಬರತಕ್ಕಂಥ ಅಗಲ ಮತ್ತು ಆಳ ಮತ್ತು ಕಡಿದಾದ ಊರ್ಧ್ವ ಮತ್ತು ಪಾರ್ಶ್ವಮುಖಗಳನ್ನು ಲಕ್ಷಣ ಹೊಂದಿರತಕ್ಕಂಥ ಮಹಾಕಂದರಗಳನ್ನು ಹೊಂದಿರತಕ್ಕಂಥ. ನೋಡಿ ನೀವು ಇಲ್ಲಿ ಕೇಳಬಹುದು ಯಾಕೆ ಇದು ಅತಿ ಹೆಚ್ಚಾಗಿ ಮಹಾಕಂದರವನ್ನು ಒಳಗೊಂಡಿರುತ್ತಪ್ಪ ಅಂತಂದ್ರೆ ಇಲ್ಲಿ ಎರಡು ರೀತಿ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಏನಪ್ಪ ಅಂತಂದ್ರೆ ಇಲ್ಲಿ ಶಿಲೆಗಳು ಬಹಳ ಕಠಿಣವಾಗಿರೋದಿಲ್ಲ, ಇವು ಮೃದುವಾಗಿರ್ತವೆ. ಮೃದುವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನದಿ ಹೆಚ್ಚಿನ ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ಎರೋಷನ್ ಅಥವಾ ಡೆನ್ಯೂಟೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಹೆಚ್ಚಾಗ್ತಕ್ಕಂಥದ್ದು. ಮತ್ತು ಇವು ಶುಷ್ಕ ಪ್ರದೇಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಗಾಳಿ ಅತಿ ಹೆಚ್ಚಾಗಿ ಬೀಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಆ ಮಣ್ಣಿನ ಕಣಗಳು ಒಂದಕ್ಕೊಂದು ಘರ್ಷಣೆಗೆ ಒಳಪಟ್ಟು ಅವು ಸಾಯಿಲ್ ಆಗಿ ಕೆಳಗೆ ಉದುರೋದ್ರಿಂದ ಹೆಚ್ಚಾಗಿ ನೋಡಿ ಇಲ್ಲಿ ಎರೋಷನ್ ಆಗಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ನೋಡಿ ಹಾಗಾದರೆ ಈಗ ಈ ಮಹಾನದಿ ಅಥವಾ ಮಹಾಕಂದರ ದೊಡ್ಡ ಕಂದರದ ಬಗ್ಗೆ ನೋಡ್ತಾ ಬಂದಾಗ ನೋಡಿ ಅಮೆರಿಕದ ಸಂಯುಕ್ತ ಸಂಸ್ಥಾನ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೊಲೊರಾಡೋ ನದಿಯ ಗ್ರ್ಯಾಂಡ್ ಕ್ಯಾನಿಯನ್ ಅಂತಕ್ಕಂಥದ್ದು ಪ್ರಪಂಚದ ಅತಿ ದೊಡ್ಡ ಮಹಾಕಂದರವಾಗಿರ್ತಕ್ಕಂಥದ್ದು ಅಂತ ನೋಡ್ಬೋದು. ಹಾಗಾದರೆ ಈ ಗ್ರ್ಯಾಂಡ್ ಕ್ಯಾನಿಯನ್ ಬಗ್ಗೆ ಹೆಚ್ಚಾಗಿ ನೋಡ್ತಾ ಬಂದರೆ ಇದು ಕೊಲೊರಾಡೋ ನದಿಯ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರದ ಜಗತ್ತಿನ ನಿಸರ್ಗದ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ. ನೋಡಿ ಈ ಗ್ರ್ಯಾಂಡ್ ಕ್ಯಾನಿಯನ್ ಕಂದರವನ್ನು ಕೊಲೊರಾಡೋ ನದಿ ನಿರ್ಮಿಸ್ತಕ್ಕಂಥ. ಎಕ್ಸಾಮಲ್ಲಿ ಕೇಳ್ತಾರೆ ಏನಪ್ಪ ಅಂದ್ರೆ ಅವನು 4 ಕ್ವಶನ್ ಕೇಳ್ತಾರೆ. ನೋಡಿ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ಈ ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ ಅಂತಕ್ಕಂಥ ಕೇಳ್ತಕ್ಕಂಥ. ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಗ್ರ್ಯಾಂಡ್ ಕ್ಯಾನಿಯನ್ ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆಯಪ್ಪ ಅಂತ ಕೇಳ್ತಾನೆ. ಗ್ರ್ಯಾಂಡ್ ಕ್ಯಾನಿಯನ್ನು ಜಗತ್ತಿನಲ್ಲಿ ಅತ್ಯಂತ ಆಳವಾದ ಮಹಾಕಂದರ ಮತ್ತು ನೈಸರ್ಗಿಕ ಅಥವಾ ನಿಸರ್ಗದ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ. ಹಾಗಾದರೆ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವು ಕೆಳಗಿನ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಕೇಳಿದರೆ ಕೊಲೊರಾಡೋ ನದಿಯಿಂದ ಇದು ನಿರ್ಮಿತವಾಗಿರ್ತಕ್ಕಂಥದ್ದು. ತದನಂತರ ಇನ್ನೊಂದು ಏನಪ್ಪ, ಕೊಲೊರಾಡೋ ನದಿಯಿಂದ ಉಂಟಾಗಿರ್ತಕ್ಕಂಥ ಜಗತ್ತಿನ ಅತಿ ದೊಡ್ಡ ಮಹಾಕಂದರ ಯಾವುದಪ್ಪ ಅಂತಂದರೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ನೋಡ್ಬೋದು.
ಫ್ರೆಂಡ್ಸ್ ಅಲ್ಲಿ ಇನ್ಫಾರ್ಮೇಷನು ಸ್ವಲ್ಪನೇ ಇರುತ್ತೆ, ಬಟ್ ಆದರೆ ಅವನು ಕ್ವಶನ್ನ ಕೇಳಬೇಕಾದ್ರೆ ಬಹಳ ರೀತಿಯಲ್ಲಿ ಕ್ವಶನ್ಸ್ನ ಅರೇಂಜ್ ಮಾಡ್ತಾನೆ. ಹಾಗೆ ನಾವು ಇದನ್ನು ಕಾನ್ಸೆಪ್ಟ್ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಗ್ರ್ಯಾಂಡ್ ಕ್ಯಾನಿಯನ್ ಕಂದರವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ, ಇದನ್ನು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಬ್ಯಾಡ್ಲ್ಯಾಂಡ್ ಅಥವಾ ಅಪ್ರಯೋಜಕ ಭೂಭಾಗವೆಂತಲೂ ನಾವು ಕರಿತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ, ಇದನ್ನು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಬ್ಯಾಡ್ಲ್ಯಾಂಡ್ ಅಂತಕ್ಕಂಥ ಕರಿತಕ್ಕಂಥ, ಅದು ಈ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ಅಲ್ಲಿ ಬ್ಯಾಡ್ಲ್ಯಾಂಡ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ಈ ಮಹಾಕಂದರದ ಅಳತೆ ಅಥವಾ ಆಳ ಮತ್ತು ಅಗಲವನ್ನು ನೋಡ್ತಾ ಹೋಗೋಣ. ನೋಡಿ, ಈ ಮಹಾಕಂದರವು 446 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು 29 ಕಿಲೋಮೀಟರ್ ಅಗಲ. ನೋಡಿ, ಇದು ಈ 446 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು 29 ಕಿಲೋಮೀಟರ್ ಅಗಲವನ್ನು ಹೊಂದಿರತಕ್ಕಂಥದ್ದು. ಸುಮಾರು 6000 ಅಡಿಗಳು ಮತ್ತು 1800 ಮೀಟರ್ಗಳಷ್ಟು ಇದು ಆಳವಾಗಿರ್ತಕ್ಕಂಥದ್ದು. ಯಾವುದು ಈ ಮಹಾಕಂದರ. ನೋಡಿ, ಹಾಗಾದರೆ ಇದರಿಂದ ನಮಗೆ ಏನು ಹೆಲ್ಪ್ಫುಲ್ ಆಗ್ತಕ್ಕಪ್ಪ ಅಂದರೆ, ಈ ಗ್ರ್ಯಾಂಡ್ ಮಹಾಕ್ಯಾನಿಯ ಕಂದರದಿಂದ ಸುಮಾರು 200 ಬಿಲಿಯನ್ ವರ್ಷಗಳಷ್ಟು ಇಂದಿನ ಭೂಗರ್ಭದ ಇತಿಹಾಸವನ್ನು ಈ ಗ್ರ್ಯಾಂಡ್ ಕ್ಯಾನಿಯನ್ ಕಂದರ ನಮಗೆ ತೋರಿಸ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಕೊಲರಾಡೋ ನದಿ ಪ್ರಸ್ಥಭೂಮಿಯು ಮೇಲಕ್ಕೆತ್ತಲ್ಪಡುವ ಸಂದರ್ಭದಲ್ಲಿ ಕೊಲರಾಡೋ ನದಿ ಮತ್ತು ಅದರ ಉಪನದಿಗಳು ಹರಿಯುವ ಪಾತ್ರದಲ್ಲಿ ಶಿಲೆಗಳನ್ನು ಪದರುಗಳೋಪಾದಿಯಲ್ಲಿ ಕತ್ತರಿಸಿಯಾಗಿ ನಿರ್ಮಿಸಲಾಗ್ತಾ ಇದೆ ಅಂತೆ. ನೋಡಿ, ಇದು ಕೊಲರಾಡೋ ನದಿ ಮೇಲಕ್ಕೆತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕೊಲರಾಡೋ ಮತ್ತು ಕೊಲರಾಡೋ ನದಿಗೆ ಬಂದು ಸೇರ್ತಕ್ಕಂಥ ಉಪನದಿಗಳು ಬಂದು ಆ ಒಂದು ಕೊಲರಾಡೋ ಪ್ರಸ್ಥಭೂಮಿಯ ಶಿಲೆಗಳನ್ನು ಪದರಗಳನ್ನು ಇದು ಹೆಚ್ಚಾಗಿ ಕತ್ತರಿಸ್ತಕ್ಕಂಥದ್ದು ಅಥವಾ ಶಿಲೆಗಳನ್ನು ಸಾವಿಸ್ತಕ್ಕಂಥದ್ರಿಂದ ನಾವು ಈ ಗ್ರ್ಯಾಂಡ್ ಕ್ಯಾನಿಯನ್ನು ಹೆಚ್ಚಾಗಿ ಆಳವಾಗಿರ್ತಕ್ಕಂಥದ್ದು ನೋಡ್ಬೋದು. ನೆಕ್ಸ್ಟು ಕುಂಭಕುಳಿಗೆ ಅಂತ ನೋಡ್ತಿರ್ಬೋದು. ನೋಡಿ, ಈ ಯಾವ ರೀತಿ ಇದು ನೋಡಿ, ಈಗ ಒಂದು ಹಿಂಗೆ ನದಿ ಹರಿತಾ ಇದೆಯಪ್ಪ ಅಂತಂದ್ರೆ ಸಂದರ್ಭದಲ್ಲಿ ಇದು ನದಿಯ ತಳಭಾಗ ಅಂತಕ್ಕಂಥದ್ದು. ಅಂದರೆ ನೋಡಿ, ಈಗ ನದಿ ಮುಖಾಂತರ ಇಲ್ಲಿ ಹೆಚ್ಚಾಗಿ ಈ ರೀತಿ ಕುಂಭಕುಳಿಗಳು ಉಂಟಾಗ್ತಕ್ಕಂಥದ್ದು. ನೋಡಿ, ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಈ ಕುಂಭಕುಳಿಗಳು ಉಂಟಾಗಿದೆಯಪ್ಪ ಅಂತಂತ ನೋಡಿ. ಹಾಗಾದರೆ ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಈ ಕುಂಭಕುಳಿಗಳು ಯಾವ ರೀತಿ ಉಂಟಾಗ್ತಾವಪ್ಪ ಅಂತಂದರೆ, ನೋಡಿ, ಇವು ಹಿಮಾಲಯದ ತಳಭಾಗವನ್ನು ಹೊಂದಿರುವ ನದಿ ಕಣಿವೆಗಳಲ್ಲಿ ಕಂಡುಬರುವ ಅತಿ ಚಿಕ್ಕ ಕುಳಿಗಳಾಗಿರ್ತಕ್ಕಂಥದ್ದು. ನೋಡಿ, ನೀವು ಎಕ್ಸಾಮಲ್ಲಿ ಕೇಳ್ತೇನೆ, ನದಿ ಕುಳಿಗಳು ಈ ಕೆಳಗಿನ ಯಾವ ಭಾಗದಲ್ಲಿ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಅಂತಂದರೆ, ಇವು ಶಿಲಾಮಯ ತಳಭಾಗವನ್ನು ಹೊಂದಿರುವ ನದಿ ಕಣಿವೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ. ನೋಡಿ, ಹಾಗಾದರೆ ಇಲ್ಲಿ ಇವು ನದಿಯ ಕೊರೆಯುವಿಕೆಯನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥ, ಇವು ಮುಖ್ಯವಾಗಿ ನದಿಯನ್ನು ತಳಭಾಗವನ್ನು ಕೊರಿತಕ್ಕಂಥ. ನೋಡಿ, ಹಾಗಾದರೆ ಯಾವ ರೀತಿ ಕೊರಿತಕ್ಕಂಥದ್ದು ಅಂತಂದರೆ, ಇದು ಅತಿ ಹೆಚ್ಚು ಇಳಿಜಾರು ಭಾಗದಿಂದ ಫೋರ್ಸ್ ಆಗಿ ಹರಿತಕ್ಕಂಥದ್ದು. ಈ ನದಿಯು ತನ್ನೊಡನೆ ಕೊಂಡೊಯ್ದು ಬಂದಿರತಕ್ಕಂಥ ಈ ಒರಟಗಲ್ಲು ಅಥವಾ ಚೂಪಾದ ಕಲ್ಲುಗಳನ್ನು ನದಿ ತನ್ನ ಮುಖಾಂತರ ಇದು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೋಡಿ, ಯಾವ್ಯಾವಪ್ಪ ಅಂದರೆ ಒರಟಗಲ್ಲು, ಶಿಲಾಗುಂಡು, ಮರಳು ಮತ್ತು ಶಿಲಾಚೂರುಗಳು ನದಿಯ ತಳಭಾಗವನ್ನು ಘರ್ಷಿಸುವಲ್ಲಿ ಸುಳಿಯಾಕಾರವನ್ನು ನಿರ್ಮಿಸ್ತಕ್ಕಂಥ. ನೋಡಿ, ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಆ ನದಿ ಸಂಚಯನದಿಂದ ತಗೊಂಡು ಬಂದಿರತಕ್ಕಂಥ ಈ ಗೋಲಿ ಕಲ್ಲು ಮತ್ತು ಬಹಳ ಕಠಿಣವಾದಂಥ ಮತ್ತು ಚೂಪಾದ ಕಲ್ಲುಗಳು ಈ ನದಿಯ ತಳಭಾಗವನ್ನು ಸ್ಪರ್ಶಿಸಿ ಅಲ್ಲಿ ಹೆಚ್ಚಾಗಿ ಗುಳಿಯ ಆಕಾರದ ಒಂದು ಪರಿಸ್ಥಿತಿ ಉಂಟಾಗ್ತಕ್ಕಂಥ. ನೋಡಿ, ಈ ಕ್ರಿಯೆಯನ್ನು ನದಿಯ ಶಿಲಾ ತಳಭಾಗವನ್ನು ಸವಿಸಿ ಕುಂಭಕುಳಿಗಳನ್ನು ನಿರ್ಮಿಸ್ತಾ ಬಂತದ್ದು. ನೋಡಿ, ನೀವು ನಮ್ಮ ಕರ್ನಾಟಕದಲ್ಲಿ ಯಾವ ನದಿಯಲ್ಲಿ ಕುಂಭಕುಳಿಗಳನ್ನು ಹೆಚ್ಚಾಗಿ ನೋಡ್ಬೋದು. ನೀವು ಮೇಕೆದಾಟಲ್ಲಿ ಕಾವೇರಿ ಹರಿತಕ್ಕಂಥ ಒಂದು ಸಂದರ್ಭ ನೋಡು, ಆ ಮೇಕೆದಾಟಲ್ಲಿ ನೀವು ಎಲ್ಲರೂ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚಾಗಿ ಕುಂಭಕುಳಿಗಳು ಉಂಟಾಗಿರ್ತಕ್ಕಂಥದ್ದು ನೀವು ನೋಡ್ಬೋದು. ನೋಡಿ, ತದನಂತರ ಜಲಪಾತಗಳು. ನೋಡಿ, ಹೀಗಾದರೆ ನದಿ ಪಾತ್ರದಲ್ಲಿ ಅತಿ ಎತ್ತರವಾದ ಪ್ರದೇಶದಿಂದ ಅಪಾರ ಪ್ರಮಾಣದ ನೀರು ಧುಮುಕಿ ಜಲಪಾತಗಳನ್ನು ನಿರ್ಮಾಣ ಮಾಡ್ತಾ ಭೂಸಸ್ಯಗಳನ್ನೇ ನಾವು ಜಲಪಾತ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಈಗ ಇವು ನದಿ ಹರಿವಿನ ಮಾರ್ಗದಲ್ಲಿ ಕಠಿಣ ಮತ್ತು ಮೃದು ಶಿಲಾ ಪದರಗಳು ಕಂಡು ಬರುವುದರಿಂದ ನಿರ್ಮಾಣವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಈ ಜಲಪಾತಗಳು ಹೆಚ್ಚಾಗಿ ಈ ಹರಿತಕ್ಕಂಥ ಸಂದರ್ಭದಲ್ಲಿ ಕಠಿಣ ಶಿಲೆ ಎಲ್ಲಿ ಜಾಸ್ತಿ ಕಂಡುಬರುತ್ತೋ ಅಲ್ಲಿಂದನೇ ಈ ಜಲಪಾತಗಳು ನಿರ್ಮಾಣ ಆಗ್ತಕ್ಕಂಥ. ನೋಡಿ, ನೀವು ಎಕ್ಸಾಂಪಲ್ ಎಲ್ಲಿ ನೋಡಿರ್ಬೋದಪ್ಪ ಅಂತಂದರೆ ಜೋಗ ಜಲಪಾತವನ್ನು ನೋಡಿರ್ಬೋದು. ಆ ಜೋಗ ಜಲಪಾತದ ಮೇಲೆ ಶರಾವತಿ ನದಿ ಹರಿತಕ್ಕಂಥದ್ದು. ಆ ಶರಾವತಿ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಪ್ಪು ಗ್ರಾನೈಟ್ ಅಥವಾ ಅಲ್ಲಿ ನೋಡಿ ಶಿಲೆಗಳಲ್ಲಿ
ಅವು ಗಟ್ಟಿತನ ಯಾಕೆ ಬರ್ತಾವಪ್ಪ ಅಂತಂದರೆ ಅಲ್ಲಿ ಸಿಲಿಕಾನ್ ಅಂಶ ಹೆಚ್ಚಾಗಿರುತ್ತೆ. ಆ ಸಿಲಿಕಾನ್ ಅಂಶ ಹೆಚ್ಚಾಗಿರ್ತಕ್ಕಂಥ ಶಿಲೆಗಳನ್ನು ನಾವು ಆಮ್ಲೀಯ ಶಿಲೆಗಳು ಅಂತಕ್ಕಂಥ ಕರೀತಕ್ಕಂಥ. ಅದೇ ರೀತಿ ಶಿಲೆಗಳು ಕಡಿಮೆ ಇರತಕ್ಕಂಥ ಒಂದು ಭಾಗವನ್ನು ನಾವು ಪ್ರತ್ಯಾಮ್ಲೀಯ ಶಿಲೆಗಳು ಅಂತಕ್ಕಂಥ ಕರೀತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ. ನೋಡಿ, ಹಾಗಾದರೆ ನೋಡಿ, ಈ ಜಲಪಾತಗಳು ಹರಿತಕ್ಕಂಥ ಸಂದರ್ಭದಲ್ಲಿ ಮೃದು ಶಿಲೆಗಳು ಬಹಳ ಬೇಗ ಸವೆತಕ್ಕೆ ಒಳಪಟ್ಟರೆ ಕಠಿಣ ಶಿಲೆಗಳು ಸುಲಭವಾದ ಸವೆತಕ್ಕೆ ಒಳಪಡುವುದಿಲ್ಲ. ಎಕ್ಸಾಂಪಲ್ ಯಾವುದರಪ್ಪ ಅಂತಂದರೆ, ನಾನು ಈ ಕಠಿಣ ಶಿಲೆಗಳಿಗೆ ಯಾವುದು ಉದಾಹರಣೆ ಕೊಟ್ಟೆ ಅಂತಂದರೆ ಜೋಗ ಜಲಪಾತವನ್ನು ನಾನು ಉದಾಹರಣೆ ಕೊಟ್ಟಕ್ಕಂಥದ್ದು. ನೋಡಿ, ಹಾಗಾದರೆ ಈ ಜಲಪಾತಗಳಿಗೆ ಎತ್ತರದಿಂದ ಧುಮುಕಂಥ ಜಲಪಾತಗಳಿಗೆ ಸಾಮಾನ್ಯವಾಗಿ ಉದಾಹರಣೆಗಳನ್ನು ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ಲು ಜೋಗ ಜಲಪಾತ. ನೋಡಿ, ಏನಪ್ಪ ಅಂತಂದರೆ ಜೋಗ ಜಲಪಾತ ಕಪ್ಪು ಗ್ರಾನೈಟ್ ಇಂದ ಕೂಡಿರ್ತಕ್ಕಂಥದ್ದು. ಇದು ಅದಕ್ಕಾಗಿ ಹೆಚ್ಚು ಎತ್ತರದಿಂದ ಹೊಂದಿರ್ತಕ್ಕ. ನೋಡಿ, ಹಾಗಾದರೆ ಏಂಜಲ್ ಜಲಪಾತ ಇದು ಚೂರನ್ ನದಿಗೆ ಸಂಬಂಧಿಸಿರ್ತಕ್ಕಂಥ, ಇದು ವೆನಿಜುವೆಲಾದಲ್ಲಿ ಕಂಡುಬರ್ತದೆ. ನೋಡಿ, ಪ್ರಪಂಚದ ಅತಿ ಎತ್ತರವಾದ ಜಲಪಾತ ಅಂತಂದರೆ ಏಂಜಲ್ ಜಲಪಾತ. ಇದು ಚೂರನ್ ನದಿಗೆ ಅದು ಉಂಟಾಗ್ತಕ್ಕ. ಇದು ಯಾವ ದೇಶದಲ್ಲಿ ಕಂಡುಬರ್ತಕ್ಕಪ್ಪ ಅಂತಂದರೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿರ್ತಕ್ಕಂಥ ವೆನಿಜುವೆಲಾ ದೇಶದಲ್ಲಿ ಕಂಡುಬರ್ತಕ್ಕ. ನೆಕ್ಸ್ಟು ನಯಾಗರ ಜಲಪಾತ. ನೋಡಿ, ಈ ನಯಾಗರ ಜಲಪಾತ ಸೆಂಟ್ ಲಾರೆನ್ಸ್ ನದಿಗೆ ಉಂಟಾಗ್ತಕ್ಕದ್ದು. ಇದು ಉತ್ತರ ಅಮೇರಿಕಾದಲ್ಲಿ ನಮಗೆ ಕಂಡುಬರ್ತಕ್ಕದ್ದು. ನೆಕ್ಸ್ಟು ವಿಕ್ಟೋರಿಯಾ ಜಲಪಾತ. ಈ ವಿಕ್ಟೋರಿಯಾ ಜಲಪಾತವು ಯಾವ ನದಿಗೆ ನಿರ್ಮಿತವಾಗಿದೆಪ್ಪ ಅಂತಂದರೆ ಜಾಂಬೇಜಿ ನದಿಗೆ ಈ ವಿಕ್ಟೋರಿಯಾ ಜಲಪಾತ ನಿರ್ಮಾಣವನ್ನು ಆಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇಲ್ಲಿ ಈ ವಿಕ್ಟೋರಿಯಾ ಜಲಪಾತ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆಯಪ್ಪ ಅಂತಂದರೆ ಆ ದೇಶದಲ್ಲಿ ಒಂದು ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಮಧ್ಯೆ ಈ ವಿಕ್ಟೋರಿಯಾ ಜಲಪಾತ ಹರಿತಕ್ಕಂಥದ್ದು. ನೋಡಿ, ತದನಂತರ ನದಿಯ ಅಪಹರಣ. ನೋಡಿ, ನದಿಯ ಅಪಹರಣ ಅಂತಂದರೆ ಇಲ್ಲಿ ಅಪಹರಣ ಅಂತಿದೆ. ಅಪಹರಣ ಅಂತಂದರೆ ಸಾಮಾನ್ಯವಾಗಿ ನಮಗೆ ಅಪಹರಣ ಅಥವಾ ಕಿಡ್ನಾಪ್ ಅಂತಕ್ಕಂಥ ನೀವು ಕೇಳಿರ್ಬೋದು. ನೋಡಿ, ಈಗ ನದಿಯ ಅಪಹರಣ. ನೋಡಿ, ನದಿಯ ಮೂಲ ಭಾಗದಲ್ಲಿ ಅದರ ಹಿಮ್ಮುಖ ಸವೆತದ ಪರಿಣಾಮವಾಗಿ ನದಿಯ ಅಪಹರಣ ಅಂತಕ್ಕಂಥ ಕರೀತಕ್ಕಂಥ. ನೋಡಿ, ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಅದು ತನ್ನ ಹಿಂದಿನ ಒಂದು ಭಾಗಕ್ಕೆ ಸವೆತಕ್ಕೆ ಒಳಪಟ್ಟೋದ್ರಿಂದ ಸಂದರ್ಭದಲ್ಲಿ ನಾವು ನದಿಯ ಅಪಹರಣವನ್ನು ನೋಡ್ಬೋದು. ನೋಡಿ, ಹಾಗಾದಲು ನದಿಯು ಯಾವಾಗಲೂ ತನ್ನ ಉಗಮ ಸ್ಥಾನವನ್ನು ಬೇರೊಂದು ಮುಖ್ಯ ಹಾಗೂ ಪ್ರಬಲ ನದಿಯೊಂದು ಆಕ್ರಮಿಸಿಕೊಳ್ಳುವುದನ್ನು ನಾವು ನದಿಯ ಅಪಹರಣ ಅಂತ ಕರೀತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು ನದಿ ಹರಿತಾ ಇದೆ. ನೋಡಿ, ನದಿ ಈ ಭಾಗದಲ್ಲಿ ಹುಟ್ಟಿದೆ. ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ಈ ರೀತಿ ಹರಿತಕ್ಕಂಥದ್ದು ನದಿ. ಈ ಭಾಗ ಹರಿತಕ್ಕಂಥ ಸಂದರ್ಭದಲ್ಲಿ ನೋಡಿ, ಈ ಭಾಗದಲ್ಲಿ ಹೆಚ್ಚಾಗಿ ಸವೆತಕ್ಕೆ ಒಳಪಡ್ತಕ್ಕಂಥ. ಈ ಒಂದು ಸವೆತಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಇಲ್ಲೊಂದು ನದಿ ಹರಿತಾ ಇದೆ. ಈ ಬೇರೊಂದು ನದಿ ಈ ಸವೆತವನ್ನು ಒಳಪಟ್ಟಾಗಿಂದ ಈ ನದಿಯ ತಿರುವು ಈ ಕಡೆಯಿಂದ ಈ ಕಡೆಗೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ಇಲ್ಲಿ ಸವೆತಕ್ಕೆ ಒಳಪಟ್ಟು ಈ ರೀತಿ ಹರಿತಕ್ಕಂಥ ನದಿ ಈ ರೀತಿ ಹರಿತಕ್ಕಂಥ, ಇದನ್ನು ನಾವು ನದಿಯ ಅಪಹರಣ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ನದಿಯ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಯಾವ ನದಿಯಪ್ಪ ಅಂತಂದರೆ ನೋಡಿ, ನಮಗೆ ತೀಸ್ತಾ ನದಿ. ನೋಡಿ, ಈ ತೀಸ್ತಾ ನದಿ ಹಿಂದೆ ಗಂಗಾ ನದಿಯ ಉಪನದಿಯಾಗಿತ್ತು. ಆದರೆ ಈಗ ಇದು ಬ್ರಹ್ಮಪುತ್ರ ನದಿಗೆ ಉಪನದಿಯಾಗಿದೆ. ನೋಡಿ, ಸಿಕ್ಕಿಂನ ಕಣ್ಣೀರಿನ ನದಿ ಯಾವುದಪ್ಪ ಅಂತಾರೆ ತೀಸ್ತಾ ನದಿ ಅಂತ ಕೇಳ್ತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ. ಹಾಗಾದರೆ ಇದು ಮೊದಲು ಗಂಗಾ ನದಿಯ ಉಪನದಿಯಾಗಿತ್ತು. ಆದರೆ ಈಗ ಇದು ನದಿಯ ಸವೆತದ ಅಪಹರಣಕ್ಕೆ ಒಳಪಟ್ಟು ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರ್ತದೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಈ ಜಿಯೋಗ್ರಫಿಕಲ್ ಮೇಲೆ ಕ್ವಶನ್ ಅರೈಸ್ ಆದಂಥ ಸಂದರ್ಭದಲ್ಲಿ ಹೇಳಿಕೆ ರೂಪದಲ್ಲಿ ನೋಡಿ ಏನಪ್ಪ ಅಂತಂದರೆ ತೀಸ್ತಾ ನದಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾನೆ. ಯಾವುದಪ್ಪ ಅಂತಂದರೆ ನೋಡಿ, ಮೊದಲನೇದು ತೀಸ್ತಾ ನದಿಯು ಪಶ್ಚಿಮ ಬಂಗಾಳದ ಸಿಕ್ಕಿಂನ ಕಣ್ಣೀರಿನ ನದಿಯಾಗಿದೆ ಅಂತ ಒಂದು ಕೇಳ್ತಾನೆ. ಇದು ಮೊದಲು ಗಂಗಾ ನದಿಯ ಉಪನದಿಯಾಗಿತ್ತು ಅಂತ ಕೇಳ್ತಾನೆ. ಈಗ ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಅಂತ ಕೇಳ್ತಾನೆ. ಇಲ್ಲಿ ಕೆಳಗಿನಲ್ಲಿ ಮೇಲಿನಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾನೆ. ನೋಡಿ, ಅದಕ್ಕೆ ನಾವು ಯಾವತ್ತೇ ಆಗಲಿ
ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಡ್ ಓದೋಕ್ಕಿಂತ ಜಾಸ್ತಿ ಹೆಚ್ಚಾಗಿ ಕಾನ್ಸೆಪ್ಟ್ಗಳನ್ನು ಓದಬೇಕು. ಕಾನ್ಸೆಪ್ಟ್ಗಳನ್ನ ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅದು ತಲೆಯಲ್ಲಿ ಹೆಚ್ಚಾಗಿ ಉಳಿತಕ್ಕಂಥದ್ದು. ಇದರಿಂದ ನಾವು ಈ ನದಿಯ ಅಪಹರಣಕ್ಕೆ ಬೆಸ್ಟ್ ಉದಾಹರಣೆ ಯಾವುದಪ್ಪ ಅಂತಂದರೆ ತೀಸ್ತಾ ನದಿಯನ್ನು ನೋಡ್ತಕ್ಕಂಥ. ನೆಕ್ಸ್ಟು ಸಾಗಾಣಿಕೆ ಕಾರ್ಯ. ನೋಡಿ, ಸಾಗಾಣಿಕೆ ಅಂತಂದರೆ ನದಿ ತನ್ನ ಪಾತ್ರದಲ್ಲಿ ಕೊರೆದು ತಂದಿರತಕ್ಕಂಥ ಒಂದು ಶಿಲಾ ವಸ್ತುಗಳನ್ನು ಸಾಗಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಸಾಗಾಣಿಕೆ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ನದಿಯು ತನ್ನೊಡನೆ ಸಾಗಿಸಿ ಬರುವ ಎಲ್ಲ ಶಿಲಾವಸ್ತು ಹಾಗೂ ಸವೆತಕ್ಕೆ ಒಳಪಟ್ಟ ಶಿಲಾಚೂರುಗಳನ್ನು ನದಿಯ ಭಾರದ ವಸ್ತುಗಳು ಅಂತಕ್ಕಂಥ ನಾವು ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ನದಿಯ ಸಾಗಾಣಿಕೆ ಸಾಮರ್ಥ್ಯವು ಪ್ರಮುಖವಾಗಿ ಬಹಳಷ್ಟು ಅಂಶಗಳನ್ನು ಹೊಂದಿರ್ತವೆ. ನೋಡಿ, ಹಾಗಾದರೆ ನದಿಯು ಸಾಗಾಣಿಕೆ ಬಹಳಷ್ಟು ಅಂಶಗಳು ಯಾವ ಅಂಶಗಳನ್ನು ಮುಖ್ಯವಾಗಿ ಹೊಂದಿರ್ತವಪ್ಪ ಅಂತಂದರೆ ಮುಖ್ಯವಾಗಿ ನೀರಿನ ವೇಗ ಮತ್ತು ನೀರಿನ ಪ್ರಮಾಣ. ನೋಡಿ, ನೀರು ಎಷ್ಟು ವೇಗವಾಗಿ ಹರಿತದೋ ಅಷ್ಟು ವೇಗವಾಗಿ ಸವೆಸಿ ಆ ಶಿಲಾಚೂರುಗಳನ್ನು ಹೊತ್ಕೊಂಡು ಬರ್ತಕ್ಕಂಥ. ನೆಕ್ಸ್ಟು ನದಿಯ ನೀರಿನ ಪ್ರಮಾಣ ಹೆಚ್ಚಾದಂತೆ ಅದು ತನ್ನ ಸಂಚಯನವನ್ನು ಹೆಚ್ಚಾಗಿ ಮಾಡ್ತಕ್ಕಂಥ. ನೆಕ್ಸ್ಟು ನದಿಯ ಭಾರದ ವಸ್ತುಗಳು, ಇಳಿಜಾರು, ನಯವಾದ ಮತ್ತು ಕಣಿವೆಯ ತಳದ ಮುಂತಾದ ಅಂಶಗಳನ್ನು ಅವಲಂಬಿಸಿರ್ತಕ್ಕಂಥದ್ದು ಆ ಸಾಗಾಣಿಕೆ ಒಂದು ಸಾಮರ್ಥ್ಯ ಬಹಳಷ್ಟು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ. ನೆಕ್ಸ್ಟು ನೋಡಿ, ನದಿಯ ಸಾಗಾಣಿಕೆ ಮತ್ತು ಅಲ್ಪ ಪ್ರಮಾಣದ ಸಂಚಯನದಿಂದ ನಿರ್ಮಾಣವಾಗುವ ಅತಿ ಪ್ರಮಾಣದ ಭೂಸ್ವರೂಪಗಳೇ ಮೆಕ್ಕಲು ಬೀಸಣಿಕೆ ಮತ್ತು ಮೆಕ್ಕಲು ಶಂಖಾಕೃತಿಗಳು ಇತ್ಯಾದಿ. ನೋಡಿ, ಈಗ ನದಿಯ ಸಾಕಾಣಿಕೆ ಅಂತಂದರೆ ಇದು ನದಿ ತನ್ನ ಬಾಲ್ಯಾವಸ್ಥೆ ಅಥವಾ ನದಿ ಮೂಲದಿಂದ ಬಂದು ಕೊನೆಯ ಸಮುದ್ರ ಸೇರ್ತಕ್ಕಂಥ ಭಾಗಕ್ಕೆ ಅಲ್ಲಿಂದ ತಂದಿರತಕ್ಕಂಥ ಒಂದು ಶಿಲಾಚೂರು ಅಥವಾ ಈ ಮಿನರಲ್ಸ್ ಮತ್ತು ಈ ಪೋಷಕಾಂಶಗಳನ್ನು ಅಥವಾ ಸಂಚಯನದ ವಸ್ತುಗಳನ್ನು ತಂದು ಒಂದು ಕಡೆ ಹಾಕ್ತದೆ. ಆ ಒಂದು ಪ್ರದೇಶಗಳನ್ನು ಯಾವ ನಿರ್ಮಾಣ ಆಗ್ತಾವಪ್ಪ ಅಂತಂದರೆ ಒಂದು ಮೆಕ್ಕಲು ಬೀಸಣಿಕೆ ಅಥವಾ ಮೆಕ್ಕಲು ಶಂಖಾಕೃತಿಗಳು ಉಂಟಾಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಮೊದಲನೇದಾಗಿ ಮೆಕ್ಕಲು ಬೀಸಣಿಕೆ ಅಂತ ನೋಡ್ತಾ ಬರೋಣ. ನೋಡಿ, ಈಗ ಮೆಕ್ಕಲು ಬೀಸಣಿಕೆ ಅಂತಂದರೆ ಮೆಕ್ಕಲು ಬೀಸಣಿಕೆ ಅಂತಕ್ಕಂಥ ಪದವು ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ಉಂಟಾಗಿರುವ ಶಿಲಾಚೂರುಗಳ ಬಳಕೆಗೆ ಬಂದಿರತಕ್ಕಂಥದ್ದು. ನೋಡಿ, ಏನಪ್ಪ ಅಂತಂದರೆ ಈ ಮೆಕ್ಕಲು ಅಂತಕ್ಕಂಥ ಪದವು ನದಿಯು ತಂದಿರತಕ್ಕಂಥ ಸಂಚಲನೆಯ ಒಂದು ವಸ್ತುಗಳು ಮತ್ತು ಆ ನದಿಯ ಕಾರ್ಯದಿಂದ ಉಂಟಾಗಿರ್ತಕ್ಕಂಥ ಶಿಲಾಚೂರುಗಳ ಬಳಕೆ ನಾವು ಬೀಸಣಿಕೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹೀಗಾದರೆ ಈ ನದಿಯ ಬೀಸಣಿಕೆ ರೂಪವು ಯಾವ ರೀತಿ ಉಂಟಾಗುತ್ತಪ್ಪ ಅಂತಂದರೆ ಈಗ ವೇಗವಾಗಿ ಹರಿತಿರ್ತಕ್ಕಂಥ ನದಿ ಒಂದೇ ಪ್ರಸ್ಥಭೂಮಿಗೆ ಪ್ರವೇಶಿಸಿದಾಗ ಅದರ ಸ್ಪೀಡು ಬಹಳ ಒಮ್ಮೆಲೆ ಕಡಿಮೆ ಆಗ್ತಕ್ಕಂಥದ್ದು. ಯಾಕೆ? ಅಲ್ಲಿ ಇಳಿಜಾರು ಕಡಿಮೆ ಇರುತ್ತೆ. ನೋಡಿ, ವೇಗವಾಗಿ ಹರಿಯುವ ನದಿಯು ಒಮ್ಮೆ ಪ್ರಸ್ಥಭೂಮಿ ಅಥವಾ ಮೈದಾನವನ್ನು ಪ್ರವೇಶಿಸಿದಾಗ ಒಮ್ಮೆಲೆ ಇಳಿಜಾರು ಕ್ಷೀಣಿಸಿ ಅದರ ಮಾರ್ಗದಲ್ಲಿ ಅಡಚಣೆ ಉಂಟಾಗ್ತಕ್ಕಂಥ. ನೋಡಿ, ಈಗ ನದಿ ಫೋರ್ಸಾಗಿ ಬಂದಿರತಕ್ಕಂಥದ್ದು ಸಂದರ್ಭದಲ್ಲಿ ಒಂದೇ ಬಾರಿ ಅದು ನದಿ ಮುಖದ ಭೂಮಿಗೆ ಎಂಟಾದಂಥ ಸಂದರ್ಭದಲ್ಲಿ ಅಲ್ಲಿ ಇಳಿಜಾರು ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅದ್ರ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಆ ಸ್ಪೀಡನ್ನು ಕಡಿಮೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಹಗುರವಾದಂಥ ಶಿಲಾವಸ್ತುಗಳು ಚದುರಿ ಬೀಸಣಿಗೆ ಆಕಾರದಲ್ಲಿ ಹರಡಿ ಸಂಚಯನಗೊಳ್ತಕ್ಕಂಥದ್ದು. ನೋಡಿ, ಇಂತಹ ಭೂಸ್ವರೂಪಗಳನ್ನು ನಾವು ಮೆಕ್ಕಲು ಬೀಸಣಿಕೆಗಳು ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಇಲ್ಲಿ ತೋರಿಸ್ತೀನಿ ಯಾವ ರೀತಿಯಪ್ಪ ಅಂತಂದರೆ ಇದು ನಾವು ನದಿಯ ಬೀಸಣಿಕೆ ಪ್ರದೇಶ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಇಲ್ಲಿ ಇದು ಕಣಿವೆ ಪ್ರದೇಶ. ಇಲ್ಲಿ ಹೆಚ್ಚಾಗಿ ಫೋರ್ಸಾಗಿ ನದಿ ನೀರು ಹರಿತಕ್ಕಂಥ ಸಂದರ್ಭನ ನೋಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇಳಿಜಾರು ಕಡಿಮೆ ಇರುತ್ತೆ. ಯಾವುದು? ಈ ಪ್ಲಾಟೂನಲ್ಲಿ ಇಲ್ಲಿ ಇಳಿಜಾರಿರ್ತಕ್ಕಂಥ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಈ ನದಿ ನೀರು ಬಂದಂಥ ನೀರು ಇಲ್ಲಿಗೆ ಬಂದಾಗ ತನ್ನ ಸ್ಪೀಡನ್ನು ಕಳ್ಕೊಳ್ಳುತ್ತೆ ಅಥವಾ ವೇಗವನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಆ ವೇಗವನ್ನು ಕಡಿಮೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ನದಿ ನೀರು ಸಂಚಯನದ ಮುಖಾಂತರ ತಂದಂಥ ವಸ್ತುಗಳು ತಳಭಾಗದಲ್ಲಿ ಉಳಿದು ಈ ರೀತಿ ಬೀಸಣಿಕೆಯ ನೋಡಿ ಆಲ್ವಾಯಲ್ ಫ್ಯಾನ್ ಅಂತ ಇದೆ ಅಂತಂದರೆ ಇದು ಮೆಕ್ಕಲು ಮಣ್ಣಿನ ಒಂದು ಪ್ರದೇಶವಾಗಿ ಉಂಟಾಗ್ತಕ್ಕಂಥ. ಇಲ್ಲಿ ಮೆಕ್ಕಲು ಮಣ್ಣಿನ ಸಂಚಯನದಿಂದ ತಂದಿರತಕ್ಕಂಥದ್ದು ಮಿನರಲ್ಸು ಮತ್ತು ಶಿಲಾಚೂರುಗಳು ಇಲ್ಲಿ ನಿರ್ಮಾಣ ಹೊಂದತಕ್ಕಂಥದ್ದು. ಇದು ಬಹಳಷ್ಟು ಪೋಷಕಾಂಶ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಗಂಗಾ ನಯನ ಜಲ ಪ್ರದೇಶದಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಉಂಟಾಗ್ತಕ್ಕಂಥದ್ದು ನೋಡ್ಬೋದು. ಅಲ್ಲಿ ಬೆಳೆ ಬೆಳೆಯಲಿಕ್ಕೆ ಬಹಳ ಸೂಕ್ತವಾದಂಥ ಪ್ರದೇಶ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಮೆಕ್ಕಲು ಶಂಕುಗಳು ಅಂತ ನೋಡ್ತಾ ಬರೋಣ. ಹಾಗಾದರೆ ಈ ಮೆಕ್ಕಲು ಶಂಕುಗಳು ಅಂತಂದ್ರೆ ಏನಪ್ಪ ಅಂತಂದರೆ ನೋಡಿ, ನದಿಯಿಂದ ಕೊರೆದು ಸಾಗಿಸಿ ತಂದಿರತಕ್ಕಂಥ ವಸ್ತುಗಳು ಪ್ರಸ್ಥಭೂಮಿ ಹಾಗೂ ಪಾದ ಬೆಟ್ಟಗಳಲ್ಲಿ ಹರಡಿ ಸಂಚಯನಗೊಂಡು ಶಂಭಾಕೃತಿಯಲ್ಲಿ ನಿರ್ಮಾಣವಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಮೆಕ್ಕಲು ಶಂಕುಗಳು ಅಂತ ಕರಿತಕ್ಕಂಥ. ನೋಡಿ, ಈಗ
ಇಲ್ಲಿ ಯಾವ್ರಪ್ಪ ಅಂತಂದರೆ ಇಲ್ಲಿ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ನದಿ ಸಂಚಯನದಿಂದ ತಂದಿರತಕ್ಕಂಥ ಹಲವಾರು ಶಿಲಾ ವಸ್ತುಗಳನ್ನು ಈ ಭಾಗದಲ್ಲಿ ನೋಡಿ ಇವನ್ನ ಬಿಡ್ತಕ್ಕಂಥದ್ದು. ಇದನ್ನು ನಾವು ಮೆಕ್ಕಲಿನ ಶಂಖಾಕೃತಿಗಳು ಅಂತಕ್ಕಂಥ ಕರಿತಕ್ಕಂಥ ಈ ಪ್ರದೇಶವನ್ನು ನೋಡಿ. ಈಗ ನದಿಯ ಸಂಚಯನ ಕಾರ್ಯ ಅಂತಕ್ಕಂಥ ನೋಡೋಣ. ನೋಡಿ, ನದಿಯು ಕೊರೆದು ಹಾಗೂ ಸಾಗಿಸಿ ತಂದ ವಸ್ತುಗಳನ್ನು ತನ್ನ ಕೆಳ ಕಣಿವೆ ಪಾತ್ರದಲ್ಲಿ ಕ್ರೋಢೀಕರಿಸುವ ಪ್ರಕ್ರಿಯೆಯನ್ನು ನದಿಯ ಸಂಚಯನ ಅಂತಕ್ಕಂಥ ನಾವು ಕರಿತಕ್ಕಂಥದ್ದನ್ನು ನೋಡಿ. ಕೆಳ ಪಾತ್ರದಲ್ಲಿ ಕಡಿಮೆ ಇಳಿಜಾರು ನದಿಯಲ್ಲಿ ಕಂಡುಬರ್ತಕ್ಕಂಥ ಸಂದರ್ಭದಲ್ಲಿ ಅವು ವೇಗ ಕಡಿಮೆಯಾಗಿ ತಾನು ಸಾಗಿಸಿ ತಂದಿರತಕ್ಕಂಥ ಒಂದು ವಸ್ತುಗಳನ್ನು ತಳಭಾಗದಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ನೋಡಿ. ಹಾಗಾದರೆ ನದಿ ಸಂಚಯನ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರಿಣಾಮಕ್ಕೆ ಬಹಳ ಒಂದು ಭೂಸ್ವರೂಪಗಳನ್ನು ಇದು ಉಂಟು ಮಾಡ್ತಕ್ಕಂಥ. ನೋಡಿ, ನದಿ ತಿರುವುಗಳು 1, ಎಷ್ಟು ಶೃಂಗ ಸರೋವರಗಳು 2, ಪ್ರವಾಹ ಮೈದಾನಗಳು 3, ಸ್ವಾಭಾವಿಕ ದಡಕಟ್ಟೆ 4 ಮತ್ತು ನದಿಯ ಶಾಖೆಗಳನ್ನು ಇದು ಉಂಟು ಮಾಡ್ತಕ್ಕಂಥದ್ದು ನೋಡಿ. ಈಗ ಮೊದಲನೇದಾಗಿ ನಾವು ತದನಂತರ ಮುಖಜ ಭೂಮಿಗಳು, ನೆಕ್ಸ್ಟು ಅಳಿವೆ ಇತ್ಯಾದಿಗಳು ನೋಡಿ. ಈಗ ನದಿಯ ತಿರುವುಗಳನ್ನು ನೋಡ್ತಾ ಬರೋಣ. ನೋಡಿ, ನದಿಯ ತಿರುವುಗಳನ್ನು ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ನೋಡಿ, ಮುಖ್ಯವಾಗಿ ನದಿಯ ತಿರುವುಗಳು ಅಂತಂದರೆ ನದಿಯ ಕೆಳಪಾತ್ರದಲ್ಲಿ ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಕೆಳಪಾತ್ರದಲ್ಲಿ ಅತ್ಯಲ್ಪ ತಡೆಯುಂಟಾದರೂ ಮಂದಗತಿಯಲ್ಲಿ ಹಾಗೂ ಅಂಕುಡೊಂಕಾಗಿ ಹರಿಯುವುದನ್ನೇ ನದಿಯ ತಿರುವು ಅಂತಕ್ಕಂಥ ಕರಿತಕ್ಕಂಥ. ನೀವು ನೋಡ್ಬೋದು ಇಲ್ಲಿ ಯಾವ ಥರಪ್ಪ ಅಂತಂದರೆ ಇಲ್ಲಿ ನದಿ ಈ ಮುಖಾಂತರವಾಗಿ ಹರಿತಕ್ಕಂಥ ಸಂದರ್ಭ, ಈ ಒಂದು ವೇಗವನ್ನು ಕಡಿಮೆ ಮಾಡ್ಕೊಂತ ಹರಿತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಿಂದ ತಳ್ಳಲ್ಪಟ್ಟು ನೋಡಿ ನದಿ ತನ್ನ ಒಂದು ಹರಿವಿನ ಮುಖವನ್ನು ಈ ರೀತಿ ಅಂಕುಡೊಂಕಾಗಿ ಹರಿತಕ್ಕಂಥ ಸಂದರ್ಭವನ್ನು ನೀವು ನೋಡ್ಬೋದು. ತದನಂತರ ನೋಡಿ, ಹಾಗಾದರೆ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ನದಿ ಪಾತ್ರದುದ್ದಕ್ಕೂ ನಿರಂತರವಾಗಿ ಮತ್ತು ಪಾರ್ಶ್ವ ಸಂಚಯನದಿಂದಾಗಿ ಅರ್ಧ ಚಂದ್ರಾಕೃತ ತಿರುವುಗಳು ನಿರ್ಮಾಣವಾಗಿರ್ತದೆ. ಅದನ್ನೇ ನದಿಯ ತಿರುವುಗಳು ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ಯಾವುದಪ್ಪ ಅಂತಂದರೆ ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ನೋಡಿ, ಈ ನದಿ ಹರಿತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪಾರ್ಶ್ವ ತಿರುವುಗಳು ಉಂಟಾಗಿ ಇಲ್ಲಿ ನೋಡಿ ನದಿ ತಿರುವುಗಳು ಈ ರೀತಿ ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟು ಶೃಂಗ ಸರೋವರಗಳು ಅಂತ ನೋಡ್ತಾ ಬರೋಣ. ಹಾಗಾದರೆ ಏನು ಈ ಶೃಂಗ ಸರೋವರಗಳು ಅಂತಂದರೆ ನೋಡಿ, ಶೃಂಗ ಸರೋವರಗಳು ಅಂತಂದರೆ ಈ ನದಿ ಸಂಚಯನ ಅಥವಾ ನದಿ ಹರಿತಕ್ಕಂಥ ಒಂದು ಪ್ರದೇಶದಲ್ಲಿ ಸವೆತಗಳು ಕಾರ್ಯಗಳೆರಡು ಏಕಕಾಲಕ್ಕೆ ಸಂಭವಿಸುವುದರಿಂದ ಶೃಂಗ ಸರೋವರಗಳು ಹಾಗೂ ಇದರ ಪರಿಣಾಮವಾಗಿ ಅತಿಯ ನದಿಯ ತಿರುವುಗಳು ನಿರ್ಮಾಣವನ್ನು ಆಗ್ತಕ್ಕಂಥದ್ದು ನೋಡಿ. ಇಲ್ಲಿ ನೋಡಿ ಯಾವ ರೀತಿಯಪ್ಪ ಅಂತಂದರೆ ನದಿಯ ಕಡೆಯಲ್ಲಿ ನದಿ ಹರಿತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಚಯನ ಮತ್ತು ಸವೆತ ಕಾರ್ಯಗಳು ಏಕಕಾಲದಲ್ಲಿ ಸಂಭವಿಸುವುದರಿಂದ ಶೃಂಗ ಸರೋವರ ಹಾಗೂ ಇದರ ಪರಿಣಾಮವಾಗಿ ಅತಿಯಾದ ನದಿಯ ತಿರುವುಗಳು ನಿರ್ಮಾಣವನ್ನು ಆಗ್ತಕ್ಕಂಥದ್ದು ನೋಡಿ. ಹಾಗಾದರೆ ನದಿಯ ಅತಿ ಸಮೀಪದ ಮಾರ್ಗವು ಒಂದೇ ಮೂಲಕವಾಗಿ ಹರಿತಕ್ಕಂಥ ಒಂದು ಸಂದರ್ಭದಲ್ಲಿ ಈ ತಿರುವುಗಳನ್ನು ಪ್ರದೇಶಗಳನ್ನು ಬಳಸಿ ಇದು ಮುನ್ನಡೀತಕ್ಕಂಥ ಸಂದರ್ಭದಲ್ಲಿ ಹಲವು ಮಾರ್ಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನೋಡಿ. ಆ ಸಂದರ್ಭದಲ್ಲಿ ಅರ್ಧ ಚಂದ್ರಾಕೃತಿ ಸರೋವರಗಳು ನಿರ್ಮಾಣ ಮಾಡ್ತದೆ. ಇವುಗಳನ್ನು ನಾವು ಶೃಂಗ ಸರೋವರಗಳಂತ ಕರಿತಕ್ಕಂಥದ್ದು ನೋಡಿ. ಇಲ್ಲಿ ನಿಮಗೆ ಅರ್ಥವನ್ನು ಮಾಡಿಸ್ತೀನಿ ಯಾವ ರೀತಿ ಅಂತಂದರೆ ನೋಡಿ, ನದಿ ಮೊದಲಾಗಿ ಈ ಕಡೆಯಿಂದ ಹರಿತಾ ಇರ್ತಕ್ಕಂಥದ್ದು, ಈ ಮುಖಾಂತರವಾಗಿ ನದಿ ಹರಿತಾ ಇರ್ತದೆ. ಈ ಹರಿದಂಥ ಸಂದರ್ಭದಲ್ಲಿ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಇದು ಸವೆತವನ್ನು ಅನುಭವಿಸ್ತಾ ಇರುತ್ತೆ, ಈ ಭಾಗ ಹೆಚ್ಚಾಗಿ ಸವೆತವನ್ನು ಅನುಭವಿಸ್ತದೆ ನೋಡಿ. ಈ ಸವೆತದ ಕಾರಣದಿಂದ ಈ ಪ್ರದೇಶ ಇಲ್ಲಿ ಕಡಿಮೆ ಆಗಿರುತ್ತೆ. ಈ ಕಡಿಮೆ ಆದಂಥ ಸಂದರ್ಭದಲ್ಲಿ ನದಿ ಫೋರ್ಸಾಗಿ ಹರಿದು ನೋಡಿ ಈ ಎಲ್ಲ ಪೂರ್ತಿ ಇದು ಸವೆತಕ್ಕೆ ಒಳಪಟ್ಟು ಇಲ್ಲಿ ಈ ನದಿ ಈ ರೀತಿ ಉಂಟಾಗ್ತಕ್ಕಂಥದ್ದು. ಇದನ್ನು ನಾವು ಶೃಂಗ ಸರೋವರ ಆಗಿ ಇದು ನಿರ್ಮಾಣ ಆಗ್ತಕ್ಕಂಥ. ಈ ನದಿ ಈ ರೀತಿ ಆದಂಥ ಸಂದರ್ಭದಲ್ಲಿ ಈ ರೀತಿ ಹರಿದು ಬಂದಿರತಕ್ಕಂಥ ನೀರು ಇಲ್ಲೇ ನದಿ ನೀರಿನಲ್ಲಿ ಮಿಕ್ಸ್ ಆಗಿ ತನ್ನ ಮೊದಲ ತಿರುವನ್ನೇ ಇದು ಹರಿತಕ್ಕಂಥ. ಈ ಒಂದು ಸಂದರ್ಭದಲ್ಲಿ ಆ ನದಿಯ ಪಕ್ಕದಲ್ಲಿ ಈ ರೀತಿ ಶೃಂಗ ಸರೋವರಗಳು ನಿರ್ಮಾಣ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರವಾಹ ಮೈದಾನಗಳನ್ನು ನೋಡಿ. ಪ್ರವಾಹ ಮೈದಾನಗಳು ನೋಡಿ, ನದಿಯು
ಪ್ರವಾಹ ಪೂರಿತವಾಗಿ ಹರಿಯುವ ನೀರು ನದಿಯ ದಡಗಳನ್ನು ದಾಟಿ ಸುತ್ತಲಿನ ಪ್ರದೇಶಗಳಿಗೂ ಹರಿತಕ್ಕಂಥದ್ದು. ನೋಡಿ ಯಾವುದಪ್ಪ ಅಂತಂದರೆ, ಈಗ ನದಿ ಪ್ರವಾಹದ ಮೈದಾನಕ್ಕೆ ಬರ್ತಕ್ಕಂಥದ್ದು. ಈ ಪ್ರವಾಹದಿಂದ ಮೈದಾನಕ್ಕೆ ಬಂದಂಥ ಸಂದರ್ಭ ನೋಡಿ, ಇಲ್ಲಿ ನೀವು ಟ್ರಿಬ್ಯೂಟರಿ ರಿವರ್ಸ್ಗಳನ್ನು ನೋಡ್ಬೋದು. ಈ ಟ್ರಿಬ್ಯೂಟರಿ ರಿವರ್ಸ್ ಅಂತ ಏನಪ್ಪ ಅಂತಂದರೆ, ಬೇರೆ ಒಂದು ನದಿಗಳು ಈ ನದಿ ಮೈದಾನ ಪ್ರದೇಶ ಅಥವಾ ಯೌವನ ವ್ಯವಸ್ಥೆಗೆ ಕಾಲಿಟ್ಟಾಗ ಬೇರೊಂದು ನದಿಗಳು ಆ ಒಂದು ನದಿಯನ್ನು ಸೇರ್ತಕ್ಕಂಥದ್ದು. ಆ ನದಿಯನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನದಿಯ ನೀರಿನ ಪ್ರಮಾಣ ನದಿಯ ನೀರಿನ ವೇಗ ಹೆಚ್ಚಾಗ್ತಕ್ಕಂಥದ್ದು. ನದಿಯ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ನೋಡಿ, ಈ ನೀರು ಹೆಚ್ಚಾಗಿ ಈ ಕಡೆ ಎಕ್ಸಸ್ ಆಗ್ತಕ್ಕಂಥದ್ದು. ಈ ಎಕ್ಸಸ್ ಆದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಸವೆತಗಳನ್ನು ನಾವು ನೋಡ್ಬೋದು. ಇದರಿಂದ ನಾವು ಅತಿ ಹೆಚ್ಚಾಗಿ ಫ್ಲಡ್ ಆಗೋದನ್ನು ನೋಡ್ತಾ ಬರ್ಬೋದು. ನೋಡಿ, ತದನಂತರ ನೋಡಿ ಏನಂತ ಹೇಳಿದೆ, ನದಿಯ ಪ್ರವಾಹವು ಪೂರಿತವಾಗಿ ಹರಿಯುವಾಗ ನೀರು ನದಿಯ ದಡಗಳನ್ನು ದಾಟಿ ಸುತ್ತಲಿನ ಪ್ರದೇಶಗಳಿಗೂ ಇಲ್ಲಿ ಹರಿತಕ್ಕಂಥದ್ದು. ನೋಡಿ ಯಪ್ಪ ಅಂತಂದರೆ, ಟ್ರಿಬ್ಯೂಟರಿ ರಿವರ್ಸ್ ಬಂದು ಸೇರ್ತಕ್ಕಂಥ ಸಂದರ್ಭದಲ್ಲಿ ನದಿ ನೀರು ಹೆಚ್ಚಾಗಿ ನದಿಯ ದಡಗಳು ಸೌದು ಆ ಕಡೆ ಈ ಕಡೆ ನದಿಯ ನೀರು ಹೊರಗಡೆ ಹೋಗ್ತಕ್ಕ. ನೋಡಿ, ನೀರು ತನ್ನೊಡನೆ ಸಾಗಿಸಿ ತರುವ ಹೂಳು ಪ್ರದೇಶದಲ್ಲಿ ಸಂಚಯನವಾಗಿ ನದಿಯ ಎರಡೂ ದಡಗಳದ್ದಕ್ಕೂ ಸಮತಟ್ಟಾದ ಮೈದಾನವನ್ನು ಸೃಷ್ಟಿಸುತ್ತದೆ. ಇವುಗಳನ್ನೇ ಪ್ರವಾಹ ಮೈದಾನಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ಈಗ ಸ್ವಾಭಾವಿಕ ದಡತಟ್ಟೆ ಅಂತ ನೋಡ್ತಾ ಬರೋಣ. ನೋಡಿ, ಈಗ ಆದರೆ ಸ್ವಾಭಾವಿಕ ದಡತಟ್ಟೆ ಅಂತಂದ್ರೆ ಏನಪ್ಪ ಅಂತಂದರೆ, ನೋಡಿ, ಪ್ರವಾಹದ ಸಂದರ್ಭದಲ್ಲಿ, ಈಗ ಪ್ರವಾಹ ಆಗ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನದಿಯ ನೀರು ತನ್ನ ಪಾತ್ರದ ಎರಡೂ ದಡಗಳನ್ನು ದಾಟಿ ತನ್ನೊಡನೆ ಸಾಗಿಸಿ ತಂದ ಶಿಲಾ ವಸ್ತುಗಳನ್ನು ದಡದೊಳದ್ದಕ್ಕೂ ಸಂಚಯಿಸಿರುತ್ತೆ. ಇಲ್ಲಿ ಪ್ರವಾಹಗಳು ಮೈದಾನಕ್ಕಿಂತ ನದಿಯ ದಡಗಳು ಹೆಚ್ಚಿನ ಎತ್ತರವನ್ನು ಹೊಂದಿರತಕ್ಕಂಥದ್ದು. ಗೋಡೆಯಂತೆ ಎತ್ತರವಾಗಿರುವ ಭೂ ಸ್ವರೂಪವನ್ನೇ ನಾವು ಸ್ವಾಭಾವಿಕ ದಡಕಟ್ಟೆ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಈಗ ತೋರಿಸ್ತೀನಿ ಯಾವ ರೀತಿ ಅಂತಂದರೆ, ಪ್ರವಾಹಕ್ಕೂ ಮುಂಚೆ ಈ ನದಿ ನೀರು ಕಡಿಮೆ ಇರುತ್ತೆ. ಆ ಕಡಿಮೆಯಿಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಮಾಮೂಲಿಯಾಗಿ ಹರಿತಾ ಇರುತ್ತೆ. ಯಾವುದೇ ಒಂದು ಸ್ವಾಭಾವಿಕ ದಡಕಟ್ಟೆಗಳನ್ನು ನಿರ್ಮಿಸ್ತಕ್ಕ. ನೋಡಿ, ಪ್ರವಾಹದ ಒಂದು ಸಮ್ಮುಖದಲ್ಲಿ ಅಥವಾ ಇನ್ನೇನು ಪ್ರವಾಹ ಆಗ್ತಾ ಇದೆ, ಸಣ್ಣ ಪ್ರಮಾಣದಲ್ಲಿ ನದಿಯ ಪ್ರಮಾಣ ಆಗ್ತಾ ಇದೆ ಅಂತ ಅಂದ ಸಂದರ್ಭದಲ್ಲಿ ನದಿ ತನ್ನ ಸಂಚಯನದಿಂದ ಹಲವಾರು ಶಿಲಾ ಒಂದು ವಸ್ತುಗಳನ್ನು ವೇಗವನ್ನು ಹೆಚ್ಚು ಮಾಡಿಕೊಂಡು ಮತ್ತು ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿ ಇದು ಹರಿತಕ್ಕ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಶಿಲಾಚೂರುಗಳು ಮತ್ತು ಸಂಚಯನದ ವಸ್ತುಗಳು ನೋಡಿ ಈ ದಡದ ಮೇಲ್ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಇವು ಆಗ್ತಕ್ಕಂಥ. ಇದರಿಂದ ಸ್ವಾಭಾವಿಕವಾಗಿರ್ತಕ್ಕಂಥ ದಡಕಟ್ಟೆಗಳು ನಿರ್ಮಾಣ ಆಗ್ತಕ್ಕ. ತದನಂತರ ನೋಡಿ, ಇಲ್ಲಿ ಈ ರೀತಿ ಸ್ವಾಭಾವಿಕ ದಡಕಟ್ಟುಗಳು ಈ ರೀತಿ ಉಂಟಾದಂಥ ಸಂದರ್ಭದಲ್ಲಿ ನೋಡಿ, ಇದು ಪ್ರವಾಹದ ನಂತರ ಅಥವಾ ಅತಿ ಹೆಚ್ಚಾಗಿ ಪ್ರವಾಹ ಬಂದಿರತಕ್ಕಂಥ, ಅಲ್ಲಿ ಹೆಚ್ಚಾಗಿ ನೀರು ಹರಿದಿರುತ್ತೆ ಒಂದು, ಮತ್ತು ಅತಿ ಹೆಚ್ಚು ವೇಗವಾಗಿ ಹರಿದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡಿ ಅತಿ ಹೆಚ್ಚಾಗಿ ಆ ಒಂದು ಶಿಲಾಚೂರುಗಳು ಮತ್ತು ಸಂಚಯನಗೊಂಡ ವಸ್ತುಗಳು ನಿರ್ಮಾಣವನ್ನು ಆಗಿರ್ತಕ್ಕಂಥದ್ದು. ಈ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಸ್ವಾಭಾವಿಕ ದಡಕಟ್ಟೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ನೆಕ್ಸ್ಟು ನದಿಯ ಶಾಖೆಗಳನ್ನು ನೋಡ್ತಾ ಬರೋಣ. ನೋಡಿ, ನದಿಯ ಶಾಖೆಗಳು. ತದನಂತರ ನೋಡಿ, ನದಿಯು ಸಮುದ್ರ ಅಥವಾ ಸಾಗರವನ್ನು ಸಮೀಪಿಸುತ್ತಿದ್ದಂತೆಯೇ ಇಳಿಜಾರು ಕಡಿಮೆಯಾಗಿ ಉಪನದಿಗಳು ಸೇರಲ್ಪಡುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ನೋಡಿ, ಈಗ ನದಿ ನೋಡಿ ಇಲ್ಲಿ ನೀವು ನೋಡ್ಬೋದು ಯಾವುದಪ್ಪ ಅಂತಂದರೆ, ನದಿ ನೀರು ಈ ರೀತಿ ಸಮುದ್ರಕ್ಕೆ ಸೇರ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಲವಾರು ಟ್ರಿಬ್ಯೂಟರಿ ರಿವರ್ಸ್ಗಳು ಬಂದು ಈ ನದಿಗಳನ್ನು ಸೇರ್ತಕ್ಕಂಥದ್ದು. ಈ ನದಿಗಳನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ಇಳಿಜಾರು ಈ ಮುಖಜಭೂಮಿಗೆ ಬಂದಂಥ ಸಂದರ್ಭದಲ್ಲಿ ನದಿ ಹರಿವಿನ ವೇಗ ಇಳಿಜಾರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಹಳ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಉಪನದಿಗಳು ಸೇರಲ್ಪಡುವುದರಿಂದ ನೀರಿನ ಪ್ರಮಾಣ ನಾವು ಹೆಚ್ಚಾಗ್ತಕ್ಕಂಥದ್ದನ್ನು ನೋಡ್ಬೋದು. ಇದರಿಂದ ಮುಖ್ಯವಾಗಿ ನದಿಯ ಹಲವಾರು ಕವಲುಗಳಾಗಿ ಒಡೆಯಲು ಪ್ರಾರಂಭಿಸೋ. ನೋಡಿ, ಹಾಗಾದರೆ ಇಲ್ಲಿ ಯಾವ ರೀತಿ ನದಿಯ ಕವಲುಗಳು ಯಾಕೆ ಉಂಟಾಗ್ತದೆ? ನೋಡಿ, ಇಲ್ಲಿ ಈ ಒಂದು
ಇದು ಸಮತಟ್ಟಾದ ಪ್ಲಾಟ್ ಆಗಿರುತ್ತೆ. ನದಿಯ ಮುಖಜ ಭೂಮಿ ಬಹಳ ಸಮತಟ್ಟಾಗಿರುತ್ತೆ, ಅಲ್ಲಿ ಇಳಿಜಾರು ಇರಲ್ಲ, ಇಳಿಜಾರಿ ಕಡಿಮೆ ಇರುತ್ತೆ. ಆದ್ರಿಂದ ನದಿ ನೀರು ಎಕ್ಸಸ್ ಆಗಿ ಯಾವ ಕಡೆ ಬೇಕಾದರೂ ಹರಿತಕ್ಕಂಥದ್ದು. ಈ ಹರಿಯೋದ್ರಿಂದ ಸಂದರ್ಭದಿಂದ ಅತಿ ಹೆಚ್ಚು ಕವಲುಗಳನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇವುಗಳನ್ನೇ ನಾವು ನದಿ ಶಾಖೆಗಳು ಎಂತಕ್ಕಂಥ ಕರಿತಕ್ಕಂಥ. ಉದಾಹರಣೆಗೆ ಹೂಗ್ಲಿ, ಮಧುಮತಿ ಮತ್ತು ಮೇಘನಾ ನದಿ. ನೋಡಿ, ಈ ಹೂಗ್ಲಿ ನದಿ ಕೇಳ್ತಾರೆ, ಇದು ಪಶ್ಚಿಮ ಬಂಗಾಳದ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಪ್ರವಾಹದ ನದಿಯಾಗಿರ್ತಕ್ಕಂಥದ್ದು ಹೂಗ್ಲಿ ನದಿ. ನೆಕ್ಸ್ಟು ಮಧುಮತಿ ನದಿ ಮತ್ತು ನೆಕ್ಸ್ಟು ಮೇಘನಾ ನದಿ. ನೋಡಿ, ನೆಕ್ಸ್ಟು ಮುಖಜ ಭೂಮಿ ಅಥವಾ ಆಲುವಾಯಿಲ್ ಸಾಯಿಲ್ ಇರ್ತಕ್ಕಂಥ ಭೂಮಿ, ಮುಖಜ ಭೂಮಿ. ನೋಡಿ, ಮುಖಜ ಭೂಮಿ ಏನಪ್ಪ ಅಂತಂದರೆ ನದಿಯ ಮುಖಭಾಗದಲ್ಲಿ ತ್ರಿಕೋನಾಕಾರದ ಮೆಕ್ಕಲು ಮಣ್ಣಿನ ಸಂಚಯನವು ನಿರ್ಮಾಣವಾಗಿರ್ತಕ್ಕಂಥದ್ದು. ಇದನ್ನು ನಾವು ನದಿ ಮುಖಜ ಭೂಮಿ ಅಂತಕ್ಕಂಥ ಕರಿತಕ್ಕಂಥ. ಏನಪ್ಪ ಅಂತಂದರೆ ನದಿಯು ಸಂಚಯನಗೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದೇ ಬಾರಿ ಇಳಿಜಾರು ಕಡಿಮೆ ಆಗಿ ಅಲ್ಲಿ ನದಿ ನೀರು ಹಲವಾರು ಕವಲುಗಳಾಗಿ ಅಲ್ಲಿ ನದಿಯ ಮುಖಜ ಭೂಮಿ ಉಂಟಾಗ್ತಕ್ಕದ್ದು. ನೋಡಿ, ಹಾಗಾದರೆ ಪ್ರಮುಖವಾದ ನದಿ ಮುಖಜ ಭೂಮಿಗಳೆಂದರೆ ಸಾಮಾನ್ಯವಾಗಿ ಮುಖಜ ಭೂಮಿ ಇದು ತ್ರಿಕೋನಾಕಾರದಲ್ಲಿದ್ದು ಗ್ರೀಕ್ ಅಕ್ಷರಮಾಲೆಯ ಡೆಲ್ಟಾವನ್ನು ಹೊಂದಿರತಕ್ಕ. ಯಾವುದಪ್ಪ ಅಂತಂದರೆ ಈ ಥರ ಡೆಲ್ಟಾವನ್ನು ಇದು ಹೊಂದಿರತಕ್ಕಂಥದ್ದು ಯಾವುದು, ಈ ನದಿ ಮುಖಜ ಭೂಮಿ. ಉದಾಹರಣೆಗೆ ನಾವು ನೋಡಿ, ಸುಂದರ್ಬನ್ಸ್ ಮುಖಜ ಭೂಮಿ. ಈ ಸುಂದರ್ಬನ್ ಮುಖಜ ಭೂಮಿ ಹೆಚ್ಚಾಗಿ ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲಲ್ಲಿ ಗಂಗಾ ನದಿಯಿಂದ ನಿರ್ಮಾಣವನ್ನು ಆಗಿರ್ತಕ್ಕಂಥದ್ದು. ನೋಡಿ, ಈಗ ಇದು ಭಾರತ ಮತ್ತು ಬಾಂಗ್ಲಾದೇಶ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಮುಖಜ ಭೂಮಿ. ನೋಡಿ, ಈ ಗಂಗಾ ನದಿಯ ಮುಖಜ ಭೂಮಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಕಂಡುಬರ್ತಕ್ಕಂಥ. ನೋಡಿ, ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಮುಖಜ ಭೂಮಿಯಾಗಿ ನಿರ್ಮಾಣವನ್ನು ಆಗಿರ್ತಕ್ಕಂಥದ್ದು. ತದನಂತರ ಪಕ್ಷಿ ಪಾದಾಕಾರದ ಭೂಮಿ. ನೋಡಿ, ಅಂತಂದರೆ ಬರ್ಡ್ಸ್ ಲೆಗ್ ಮುಖಜ ಭೂಮಿ ಅಥವಾ ನೋಡಿ ಪಕ್ಷಿ ಪಾದಾಕಾರದ ಮುಖಜ ಭೂಮಿ ಅಂತ ನೋಡ್ತಾ ಬರೋಣ. ನೋಡಿ, ಪಕ್ಷಿ ಪಾದಾಕಾರದ ಮುಖಜ ಭೂಮಿ. ನೋಡಿ, ಇದು ಕೈ ಬೆರಳುಗಳನ್ನು ಅಥವಾ ಪಕ್ಷಿಯ ಪಾದದ ಆಕಾರವನ್ನು ಹೋಲತಕ್ಕಂಥದ್ದು. ಉದಾಹರಣೆ ಮಿಸ್ಸಿಸಿಪ್ಪಿ ಮತ್ತು ಮಿಸ್ಟೋರಿ ನದಿಗಳು ಮುಖಜ ಭೂಮಿ ಯಾವುವು USA ನಲ್ಲಿ. ನೋಡಿ, ನದಿ ಮುಖಜ ಭೂಮಿ ಅಥವಾ ಪಕ್ಷಿ ಪಾದಾಕಾರದ ಮುಖಜ ಭೂಮಿಗಳು ಯಾವ ದೇಶಗಳಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ USA ದಲ್ಲಿ ಕಂಡುಬರ್ತಕ್ಕಂಥದ್ದು. ಯಾವ ನದಿಯ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಅಂತಂದರೆ ಮಿಸ್ಸಿಸಿಪ್ಪಿ ಮತ್ತು ಮಿಸ್ಟೋರಿ ನದಿಗೆ ಮುಖಜ ಭೂಮಿಯಲ್ಲಿ ನದಿಯ ಅಥವಾ ಪಕ್ಷಿಯ ಪಾದಾಕಾರದ ಅಳಿವುಗಳು ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ಬೋದು. ನೋಡಿ, ಅಳಿವೆಯ ಆಕಾರದ ಮುಖಜ ಭೂಮಿ. ನೋಡಿ, ಅಳಿವೆಯ ಆಕಾರದ ಮುಖಜ ಭೂಮಿಯ ಬಗ್ಗೆ, ಅಳಿವೆಗಳು ನದಿಯ ಮುಖಜ ಭಾಗದಲ್ಲಿ ಅತಿ ಕಿರಿದಾದ ಲಕ್ಷಣಗಳಿಂದ ಕೂಡಿದ್ದು ಉಬ್ಬರವಿಳಿತ ಪರಿಣಾಮವಾಗಿ ನಿರ್ಮಾಣಗೊಂಡು ಕ್ರಮೇಣವಾಗಿ ವಿಸ್ತಾರಗಳನ್ನು ಹೊಂದಿರತಕ್ಕ. ನೋಡಿ, ನದಿ ಅಳಿಗಳು ಇವು ಹೆಚ್ಚಾಗಿ ನದಿಯ ಮುಖಜ ಭೂಮಿಗಳಲ್ಲಿ ಕಂಡುಬರ್ತಕ್ಕಂಥ. ಆ ಒಂದು ಸಂದರ್ಭದಲ್ಲಿ ನದಿಯಲ್ಲಿ ಅತಿ ಹೆಚ್ಚಾಗಿ ಈ ಉಬ್ಬರವಿಳಿತ ಪರಿಣಾಮ ಉಂಟಾಗ್ತಕ್ಕಂಥ ಸಂದರ್ಭದಲ್ಲಿ ಇವು ಬಹಳಷ್ಟು ಕವಲಗಳಾಗಿ ಹರಿತಕ್ಕಂಥದ್ದು. ನೋಡಿ, ಈ ನದಿಯ ಅಳಿವೆಗಳಲ್ಲಿ ಮುಖ್ಯವಾಗಿ ನದಿ ಹರಿತಕ್ಕಂಥ ನೀರು ಸಮುದ್ರದ ನೀರಿನೊಡನೆ ಮಿಶ್ರಣವನ್ನು ಗೊಳ್ತಕ್ಕಂಥದ್ದು. ನೋಡಿ, ಈ ಕೆಳಗಿನ ಯಾವ ಹಂತದಲ್ಲಿ ನದಿಯ ನೀರು ಸಮುದ್ರದ ನೀರಿನೊಳಗೆ ಮಿಶ್ರಣ ಆಗ್ತಕ್ಕಂಥದ್ದು ಅಂತಂದರೆ ನದಿ ಅಳಿವೆಯ ಆಕಾರದ ಮುಖಜ ಭೂಮಿಯಲ್ಲಿ ನದಿ ನೀರು ಸಮುದ್ರವನ್ನು ಮಿಶ್ರಣವನ್ನು ಹೊಂದ್ತಕ್ಕಂಥದ್ದು. ನೋಡಿ, ಅದಕ್ಕೆ ಉದಾಹರಣೆ ಅಂತಂದರೆ ಈಗ ನಾವು ಯಾವ ಒಂದು ನದಿ ಅಳಿವೆ ಆಕಾರದ ಮುಖಜ ಭೂಮಿಗಳು ಉದಾಹರಣೆ ನೋಡ್ತಾ ಬಂದರೆ ಒಂದು ನರ್ಮದಾ ನದಿ ಅಳಿವೆ ಭೂಮಿ. ನೋಡಿ, ಕೇಳ್ತಾನೆ, ಈ ಕೆಳಗಿನ ಯಾವ ನದಿ ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶವಾರು ನದಿ ಅಳಿವೆಯನ್ನು ಹೊಂದಿದೆ ಅಂತಂದರೆ ಮೊದಲು ನರ್ಮದಾ ನದಿ ಅತಿ ಹೆಚ್ಚು ನದಿ ಅಳಿವೆಯನ್ನು ಹೊಂದಿರ್ತಕ್ಕಂಥ. ನೆಕ್ಸ್ಟು ಕಾಳಿ ನದಿ, ನೆಕ್ಸ್ಟು ನೇತ್ರಾವತಿ ನದಿ ಅಳಿವೆ ನದಿ. ನೋಡಿ, ಇಲ್ಲಿ ಕೇಳಬಹುದು ನೀವು, ಯಾಕೆ ಸರ್ ಇವು ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥ ನದಿಗಳು. ಇಲ್ಲಿ ಅತಿ ಹೆಚ್ಚಾಗಿ ನಾವು ಕಠೋರವಾದಂಥ ಅಥವಾ ಸಿಲಿಕಾನ್ ಯುಕ್ತ ಶಿಲೆಗಳು ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನದಿ ಅಳಿವೆಗಳು ಹೆಚ್ಚಾಗಿ ಉಂಟಾಗ್ತಕ್ಕಂಥ. ನೆಕ್ಸ್ಟು ಈ ನದಿಗಳ ಬಗ್ಗೆ ಹೆಚ್ಚಾಗಿ ನೋಡ್ತಾ ಬರೋಣ. ನೋಡಿ, ಈ ಹೆಚ್ಚಿನ ಮಾಹಿತಿ ಪ್ರಕಾರ ಪೊಟೊಮಾಲಜಿ. ವಾಟ್ ಈಸ್ ಪೊಟೊಮಾಲಜಿ ಅಂತಂದರೆ
ಪೊಟಮಾಲಜಿ ಇಸ್ ಎ ಪ್ರೋಸೆಸ್ ಆಫ್ ಸ್ಟಡಿಯಿಂಗ್ ಆಫ್ ರಿವರ್ ಅಥವಾ ನದಿಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಅಧ್ಯಯನ ಶಾಸ್ತ್ರವನ್ನು ನಾವು ಪೊಟಮಾಲಜಿ ಅಂತಕ್ಕಂಥ ಕರಿತಕ್ಕಂಥ. ನೆಕ್ಸ್ಟು ಲಿಮ್ನಾಲಜಿ. ವಾಟ್ ಈಸ್ ಲಿಮ್ನಾಲಜಿ ಅಂತಂದರೆ ಸರೋವರಗಳು ಮತ್ತು ಕೊಳಗಳಿಗೆ ಸಂಬಂಧಿಸಿದ ಭೌತಿಕ ಮತ್ತು ರಾಸಾಯನಿಕ ಮತ್ತು ಜೈವಿಕ ಅಂಶಗಳ ವೈಜ್ಞಾನಿಕ ಅಧ್ಯಯನವನ್ನು ನಾವು ಲಿಮ್ನಾಲಜಿ ಅಂತಕ್ಕಂಥ ಕರಿತಕ್ಕಂಥ. ಏನು ಲಿಮ್ನಾಲಜಿ ಅಂತಂದರೆ ನಾವು ಸರೋವರಗಳು ಮತ್ತು ಕೊಳಗಳಿಗೆ ಸಂಬಂಧಿಸಿರ್ತಕ್ಕಂತಹ ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ಮತ್ತು ಜೈವಿಕ ಅಂಶಗಳ ಒಂದು ವೈಜ್ಞಾನಿಕವಾದಂಥ ಅಧ್ಯಯನವನ್ನು ನಾವು ಲಿಮ್ನಾಲಜಿ ಅಂತಕ್ಕಂಥ ಕರಿತಕ್ಕಂಥದ್ದು. ಇಲ್ಲಿಗೆ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಹಾಕಿ.